ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜಯತಿ ಹರಿರಚಿಂತ್ಯಃ ಸರ್ವದೇವೈಕವಂದ್ಯಃ ಪರಮಗುರುರಭೀಷ್ಟವಾಪ್ತಿದಃ ಸಜ್ಜನಾನಾಂ ನಿಖಿಲ ಗುಣಗಣಾರ್ಣೋ ನಿತ್ಯ ನಿರ್ಮುಕ್ತದೋಷಃ ಸರಸಿಜನಯನೋऽಸೌ ಶ್ರೀಪತಿರ್ಮಾನದೋ ನಃ ಅಶೇಷವಾಗ್ಜಾಡ್ಯಮಲಾಪಹಂತ್ರಿ ನವಂ ನವಂ ಸ್ಪಷ್ಟ ಸುವಾಕ್ಪ್ರದಾಯಿನಿ ಮಮೇಘ ಜಿಹ್ವಾಗ್ರ ಸುರಂಗನರ್ತಕೀ ಭವ ಪ್ರಸನ್ನ ವದನೆ ಚ ಮೇ ಶ್ರೀಃ ವ್ಯಾಪ್ತಿರ್ಯಸ್ಯ ನಿಜೇ ನಿಜೇನ ಮಹಸಾ ಪಕ್ಷೇ ಸಪಕ್ಷೇ ಸ್ಥಿತಿಃ ವ್ಯಾವೃತ್ತಿಶ್ಚ ವಿಪಕ್ಷತೋಥ ವಿಷಗೆ ಸಕ್ತಿರ್ನ ವೈ ಬಾಧಿತೆ ನೈವಾಸ್ತಿ ಪ್ರತಿಪಕ್ಷಯುಕ್ತಿರತುಲಂ ಶುದ್ಧಂ ಪ್ರಮಾಣಂ ಸಮೇ ಭೂಯಾತ್ ತತ್ವವಿನಿರ್ಣಯಾಯ ಭಗವಾನ್ ಆನಂದತೀರ್ಥೋ ಮುನಿಃ ವಾಣಿತೆ ಕರವಾಣ್ಯಂಬ ಚರಣೋ ಹೃದಯ ಸರ್ವದಾ ಮದ್ವಾಕ್ಯ ಸರಣಿರ್ಭೂಯಾತ್ ಶ್ರೀಮದಾಚಾರ್ಯ ಭಾವಗ ನಮೋಸ್ತು ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ ಯಸ್ಯ ವಾಕ್ ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯ ಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ ಅಸ್ಮದ್ಗುರುಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ತಾನ್ನಮಸ್ಸೇ ಗುರೂನ್ ಮಮ ಆಪಾದಮೌಳಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ವೈಕುಂಠರಾಮೋ ಯಂವವ್ರೇ ಸ್ವಯಮೇವ ಸ್ವಪೂಜಕಂ ರಘುಪ್ರಿಯಾರ್ಯ ಯೋಗೀಂದ್ರಂ ನೌಮಿ ಸಜ್ಞಾನಸಿದ್ಧಯೇ ರಘುಪ್ರಮತಿ ಸತ್ಪುತ್ರಂ ಸತ್ಪ್ರಮೋದ ಬಹುಪ್ರಿಯಂ ಅಜಾತಶತ್ರುಂ ತಂ ವಂದೇ ರಘುಪ್ರಿಯ ಗುರುಂ ಸದಾ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹರಿಕಥಾಮೃತ ಸರಗುರುಗಳ ಕರುಣದಿಂದ ಪನಿತು ಪೇಡುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು ಶ್ರೀರಮಣಿಕರ ಕಮಲ ಪೂಜಿತ ಚಾರುಚರಣ ಸರೋಜ ಬ್ರಹ್ಮ ಸಮೀರವಾಣಿ ಫಣೀಂದ್ರವೀಂದ್ರ ಭವೇಂದ್ರ ಮುಖ ವಿನುತ ನೀರಜ ಭವಾಂಡೋದಯ ಸ್ಥಿತಿ ಕಾರಣ ನಿಕೈವಲ್ಯದಾಯಕ ನರಸಿಂಹನೆ ನಮಿಪೆ ಕರುಣಿಪು ದ್ಯಮಗೆ ಮಂಗಳವ ಜಲಜ್ಯೇಷ್ಠ ನಿಭಾಕಾರಂ ಜಗದೀಶ ಪದಾಶ್ರಿತಂ ಜಗತೀತಲ ವಿಖ್ಯಾತಂ ಜಗನ್ನಾಥ ಗುರುಂ ಭಜೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜಗನ್ನಾಥದಾಸರು 32 ಸಂಧಿಗಳು ಇರುವ ಒಂದು ಶ್ರೇಷ್ಠವಾದ ಕೃತಿಯನ್ನ ರಚಿಸಿ ನಮ್ಮೆಲ್ಲರಿಗೂ ಕೂಡ ಪರಮ ಅನುಗ್ರಹವನ್ನ ಮಾಡಿದ್ದಾರೆ. ಮಧ್ವ ಸಿದ್ಧಾಂತದ ಅನೇಕ ಪ್ರಮೇಯಗಳು, ಅದರಲ್ಲಿ ಕೆಲವು ತಿಳಿದುಕೊಳ್ಳಬಹುದಾದ, ಅಂದರೆ ತಿಳಿದುಕೊಳ್ಳಬೇಕು ಅಂತಷ್ಟೇ ಇರ್ತದೆ, ಇನ್ನು ಕೆಲವನ್ನ ಅನುಸಂಧಾನ ಮಾಡಬೇಕು ಅಂತಿರ್ತದೆ. ಎಲ್ಲ ವಿಷಯಗಳನ್ನು ನಾವು ಪ್ರತಿಕ್ಷಣ ಅನುಸಂಧಾನ ಮಾಡ್ತೇವೆ ಅಂತೇನಿಲ್ಲ. ಶ್ರೀಮದಾಚಾರ್ಯರು ತಮ್ಮ ಗ್ರಂಥದಲ್ಲಿ ಹೇಳುವಾಗ ಉತ್ತಮಾಧಿಕಾರಿಗಳಾದ ದೇವತೆಗಳು ಮಾತ್ರ ಕೆಲವು ಅನುಸಂಧಾನ ಮಾಡಬೇಕಂತ ಇವುಗಳಲ್ಲಿ, ಇನ್ನುಳಿದದ್ದನ್ನು ನಾವು ತಿಳಿದುಕೊಳ್ಳಬೇಕು ಅಂತ ವಿಚಾರವನ್ನು ಹೇಳ್ತಾರೆ. ಹಾಗಿರುವಂತಹದ್ದು ಮಧ್ವ ಸಿದ್ಧಾಂತದ ಪ್ರಮೇಯಗಳು. ಅವುಗಳನ್ನು ಜಗನ್ನಾಥದಾಸರು ತಮ್ಮ ಕೃತಿಯಲ್ಲಿ ಒಡಮೂಡಿಸಿದ್ದಾರೆ. ಅದರಲ್ಲಿ 3 ಸಂಧಿಗಳು ಮುಗಿದು 4ನೇ ಸಂಧಿ ಭೋಜನ ರಸ ವಿಭಾಗ ಸಂಧಿ ಅಂತ. ನಿನ್ನೆ ಒಂದು 5-6 ಪದ್ಯಗಳನ್ನು ನೋಡಿದ್ದೇವೆ. ಊಟ ಮಾಡುವಾಗಲೂ ಕೂಡ ಆ ಒಂದು ಊಟವನ್ನು ಭಗವತ್ ಪೂಜೆ ಅಂತ ಅನುಸಂಧಾನವನ್ನು ಮಾಡಬೇಕಂತ. ನಮ್ಮ ಜೀವನವೇ ಭಗವತ್ ಪೂಜೆಗೆ ಅನುಸಂಧಾನವಾಗಿರಬೇಕು ಅಂತ ನಮ್ಮ ಎಲ್ಲ ಹಿರಿಯರ ಒಕ್ಕೊರಳಿನ ಅಭಿಪ್ರಾಯ. ಸಾಮಾನ್ಯವಾಗಿ ನಮ್ಮ ಜೀವನವನ್ನು ನಾವು ಹೆಂಗೆ ಬದುಕ್ತಿರ್ತೇವೆ, ಹೆಂಗೆ ನಡೆಸ್ತಿರ್ತೇವೆ ಅಂದರೆ ನಮ್ಮದು ನಮ್ಮ ಸುಖಕ್ಕಾಗಿ, ನಮ್ಮ ಸಂತೋಷಕ್ಕಾಗಿ ಅಂತ ನಾವು ನಡೆಸೋದು ಅಷ್ಟೇ ಅಲ್ಲದೆ, ಇದು ಒಂದು ದೇವರು ಕೊಟ್ಟದ್ದು ಸಂಸಾರ, ಈ ಜೀವನ, ಇದು ಅವನ ಪೂಜೆಯಾಗಲಿ ಅಂತ ನಡೆಸಬೇಕು ಅನ್ನೋ ಉದ್ದೇಶದಿಂದ ಮಾಡೋದು ಸ್ವಲ್ಪ ದುರ್ಲಭ, ವಿರಳ. ಅದಕ್ಕೆ ದಾಸರು ಊಟದ ಬಗ್ಗೆ ತಿಳಿಸ್ತಾ ಹೊರಡುತ್ತಾರೆ. ಭೋಜನ ರಸ ವಿಭಾಗ ಸಂಧಿ. ಕೃಷ್ಣ
ಗೀತೆಯಲ್ಲಿ ಒಂದು ಮಾತಾಡಿದ್ದು ಮನಸ್ಸಿಗೆ ಅನಿಸ್ತದೆ, ನೋವಾಗ್ತದೆ. ಭುಂಜತೆ ಏತ್ವಗಂ ಪಾಪಾಹ ಏಪಚಂತ್ಯಾತ್ಮಕಾರಣಾತ್. ಯಾರು ಕೇವಲ ತನಗೋಸ್ಕರ ಅನ್ನವನ್ನ ಮಾಡಿಕೊಂಡು ತಿಂತಾನೋ, ಅದರಲ್ಲಿ ದೇವರನ್ನ, ವಾಯುದೇವರನ್ನ, ದೇವತೆಗಳನ್ನ ನೆನೆಸಿಕೊಳ್ಳುವುದಿಲ್ಲವೋ, ಅವನು ತನ್ನ ಪಾಪವನ್ನೇ ಬಯಸಿಕೊಂಡು ತಿಂದಂತೆ ಅಂತ ಒಂದು ಮಾತಂತ. ಭುಂಜತೆ ತೇ ತ್ವಗಂ ಪಾಪಾಹ ಏಪಚಂತ್ಯಾತ್ಮಕಾರಣಾತ್. ಅಡಿಗೆ ಯಾರಿಗೋಸ್ಕರ ಮಾಡಿದ್ದು? ನನಗಾಗಿ, ನನ್ನ ಹೊಟ್ಟೆ ತುಂಬಬೇಕು ಅಂತ ನಾನು ಮಾಡಿದ್ದು. ಇದು ಜನಸಾಮಾನ್ಯರು ಹೇಳ್ತಾರೆ, ನಮ್ದೇನು ಉಳಿದವ್ರದ್ದೇನು. ಹಾಗಾದ್ರೆ ವಿವೇಕಿಯಾದ ವ್ಯಕ್ತಿ ಏನ್ ಮಾಡಬೇಕು ಅಂದ್ರೆ, ಮಾಡಿದ ಅಡಿಗೆ ನನಗಾಗಿ ಅಲ್ಲ, ಈ ಆಹಾರ ಬರ್ಲಿಕ್ಕೆ ಎಷ್ಟೆಲ್ಲ ಜನ ಅನುಕೂಲ ಮಾಡಿಕೊಟ್ಟಿದ್ದಾರೋ ಅವರಿಗೆಲ್ಲ ಸಂಬಂಧಪಟ್ಟದ್ದು. ಮಳೆ ಬರಬೇಕು, ಬೆಳೆ ಬೆಳಿಬೇಕು, ಮೋಡ ಕಟ್ಟಬೇಕು, ಎಲ್ಲ ಒಂದೊಂದಲ್ಲ ಎರಡಲ್ಲ, ಅಷ್ಟೆಲ್ಲ ಘಟನೆಗಳಿಗೆ ಕಾರಣರಾದ ದೇವತೆಗಳು, ವಾಯುದೇವರು ಹಾಗೂ ಭಗವಂತ ಮುಖ್ಯ ಕಾರಣ. ಅವರೆಲ್ಲರಿಗೂ ಸಮರ್ಪಣೆಯನ್ನ ಮಾಡಿ ಊಟವನ್ನ ಮಾಡಬೇಕು ಅಂತ ಹೇಳ್ತಾ, ಪ್ರಧಾನವಾಗಿ ಕೆಲವು ರಸಗಳಲ್ಲಿ ಇದ್ದ ಭಗವದ್ ರೂಪದ ಚಿಂತನೆಯನ್ನು ಮಾಡುತ್ತಾರೆ. ವಿಷಾದ, ಸ್ಥಿರ, ತೀಕ್ಷ್ಣ, ನಿರ್ಹಾರ ಅನ್ನುವಂತಹ 4 ಶಬ್ದಗಳನ್ನು ಕೇಳಿದ್ದೇವೆ ನಿನ್ನೆ. ವಿಷದ, ಸ್ಥಿರ, ತೀಕ್ಷ್ಣವು ನಿರಹರ ರಸಗಳೊಳು 3,000 ತ್ರಿಶತ ನವ ರೂಪಗಳ ಚಿಂತಿಸಿ ಭುಂಜಿಪುದು ವಿಷಯ. ಶ್ವಸನ ತತ್ವೇ ಶರೊಳಗಿದ್ದಿ ಪೆಸರಿನಿಂದಲೇ ಕರೆಸುವನು ಧೇನಿಸಿದರಿ ಪರಿ ಮನಕ್ಕೆ ಪೊಳೆವನು ಬಲ್ಲ ವಿಭುದರಿಗೆ. 4 ರಸಗಳ ಬಗ್ಗೆ ಮಾತಾಡಿದೆವು ನಿನ್ನೆ. ಅದನ್ನ ಒಂದು ಅರ್ಥದಲ್ಲಿ ಸಂಖ್ಯೆಯಲ್ಲಿ ತಿಳಿದಾಯಿತು. ಇದಿಷ್ಟಕ್ಕೆ ಇಷ್ಟು ಸಂಖ್ಯೆ, ಅದನ್ನ ದಾಸರು ಒಂದು ಹೇಳ್ಕೊಟ್ರಿ. ಈಗ ಏನು ಅಂದ್ರೆ, ಇನ್ನು ಮುಂದೆ ನೀವು ಎಲ್ಲಾದರೂ ಯಾವುದೇ ಪದಾರ್ಥಗಳಲ್ಲಿ ರಸವನ್ನ ತಿಳಿದುಕೊಂಡ್ರೆ, ರಸದ ಬಗ್ಗೆ ಮಾತನಾಡಿದರೆ ಅದನ್ನ ನೀವೇ ಸ್ವಾಭಾವಿಕವಾಗಿ ಸಂಖ್ಯೆಯಲ್ಲಿ ಬದಲಾಯಿಸಿಕೊಳ್ಳ್ರಿ. ಅದಕ್ಕೇನು ಮತ್ತೆ ಶಾಸ್ತ್ರ ಪರ್ಮಿಷನ್ ಕೊಡಬೇಕು ಅಂತೇನು ಇಟ್ಕೊಳ್ಬೇಡ್ರಿ. ಸ್ಥಾಲೀಪುಲಾಕ ನ್ಯಾಯ ಅಂತ ಒಂದು ನ್ಯಾಯ ಇರ್ತದೆ ಶಾಸ್ತ್ರದಲ್ಲಿ. ಏನು ಅಂದ್ರೆ, ಅನ್ನ ಆಗಿದೆಯೋ ಇಲ್ವೋ ಅಂತ ನೋಡ್ಲಿಕ್ಕೆ 1 ಕಾಳು ಹಿಚ್ಚುಕಿ ನೋಡಿದ್ರೆ ಸಾಕಂತ. ಪ್ರತಿ ಅಗಳು ಹಿಚ್ಚಕಬೇಕಾದ ಅವಶ್ಯಕತೆ ಇರೋದಿಲ್ಲ. ಹಾಗಾಗಿ ಒಂದು ದೃಷ್ಟಾಂತ ಕೊಟ್ವಿ ನಾವು. ರಸ ಅಂತನ್ನುವಲ್ಲಿ 72 ಸಂಖ್ಯೆ ಮಾಡಿಕೊಳ್ಳ್ರಿ ಅಂತ ಕೊಟ್ಬಿಟ್ರೆ, ಇನ್ನು ಮುಂದೆ ನೀವು ಎಲ್ಲೆಲ್ಲಿ ಈ ತರಹದ ಅನುಸಂಧಾನ ಮಾಡ್ಲಿಕ್ಕೆ ಸಾಧ್ಯ ಇದೆಯೋ ಅಲ್ಲಿ ಎಲ್ಲ ಅವಶ್ಯವಾಗಿ ಮಾಡಬೇಕು. ಯಾಕೆ ಅಂದ್ರೆ, ಆಚಾರ್ಯರೊಂದು ಮಾತಂತಾರೆ, ಮೂಲ ಗ್ರಂಥಗಳಿಗೆ ವಿರೋಧ ಬಾರದೇ ಇದ್ದಂತೆ ನೀವು ಏನನ್ನ ಹೇಳಿದರೂ ಕೂಡ ಸ್ವೀಕಾರಕ್ಕೆ ಅರ್ಹ. ಅದು ಮೂಲ ಗ್ರಂಥಗಳು ಯಾವುದು? ವೇದ, ರಾಮಾಯಣ, ಮಹಾಭಾರತಾದಿಗಳು. ಇದರಲ್ಲಿ ಏನ್ ಹೇಳಿದ್ದಾರೆ? ಹರಿಸರ್ವೋತ್ತಮ, ವಾಯುಜೀವೋತ್ತಮ, ಪಂಚಭೇದ, ತಾರತಮ್ಯಗಳನ್ನು ಹೇಳಿದ್ದಾರೆ. ಇವುಗಳಿಗೆ ವಿರೋಧ ಬರದೇ ಇದ್ದಂತೆ ನೀವು ಏನ್ ಬೇಕಾದರೂ ಹೇಳ್ರಿ, ಬಾಧಕ ಇಲ್ಲ ಅಂತ ಆಚಾರ್ಯ ಸಿದ್ಧಾಂತ. ಯಚ್ಚ ಅನುಕೂಲಮೇತಸ್ಯ ತಚ್ಚ ಶಾಸ್ತ್ರಂ ಪ್ರಕೀರ್ತಿತಂ. ಈ ಸಿದ್ಧಾಂತದಲ್ಲಿ ಹೊರಟವರಾದ್ದರಿಂದ ವಿಷದ ಅನ್ನುವುದಕ್ಕೆ ಸಂಖ್ಯೆ ಎಷ್ಟು ಎಲ್ಲವನ್ನ ಹೇಳಿ ಆಯಿತು. ಈಗೊಂದು ಸ್ವಾರಸ್ಯ, ಹಾಲಿನಲ್ಲಿ ಇರುವ ರಸಕ್ಕೆ ವಿಷದ ಅಂತ ಹೆಸರು. ಅದರಲ್ಲಿ ಒಂದಿಷ್ಟು ಸಂಖ್ಯೆಯನ್ನು ಹೇಳ್ತೀವಿ ಅಂತ ಇಟ್ಟುಕೊಳ್ರಿ. 354 ಅದರಲ್ಲಿ ಇದ್ದ ಭಗವದ್ ರೂಪಗಳು. ಆ ಎಲ್ಲ ಭಗವದ್ ರೂಪಗಳ ಹೆಸರೇನು ಅಂತ ಕೇಳಿದ್ರೆ, ವಿಷದಾಂತೆ ಪರಮಾತ್ಮನ ಹೆಸರಂತೆ. ವಿಷದಾಂತೆ ಪರಮಾತ್ಮನ ಹೆಸರು. ಆ ಎಲ್ಲ ಭಗವದ್ ರೂಪಗಳ ಹೆಸರು 354 ಭಗವದ್ ರೂಪಗಳಿಗೂ ವಿಷದಾಂತೆ ಹೆಸರಿರೋದಾದರೆ ಆ ರೂಪ ಹೇಗಿದೆ ಅಂತ ಕೇಳಿದ್ರೆ, ಅದಕ್ಕೆ ಹಿರಿಯರು ಹೇಳೋದೇನು ಅಂದ್ರೆ, ಹಾಲಿನಲ್ಲಿ ಬಿಳಿ ಬಣ್ಣ ಇರ್ತದಲ್ಲ, ಆ ಬಿಳಿ ಬಣ್ಣಕ್ಕೆ ವಿಷದ ಅಂತ ಕರೀತಾರಂತೆ. ಹಾಲು ಹೇಗೆ ಬೆಳ್ಳಗಿದೆಯೋ ಹಾಗೆ ಅದರಲ್ಲಿರುವ ರಸದ ಹೆಸರಾದ ವಿಷದಕ್ಕೆ ಇರುವ ಭಗವದ್ ರೂಪವು ಅಷ್ಟೇ ಬೆಳ್ಳಗಿರ್ತದಂತೆ, ಬೇರೆ ಏನಿಲ್ಲ. ನಮಗೆ ಹಾಲು ಬೆಳ್ಳಗೆ ಯಾವಾಗ್ಲೂ ದೃಷ್ಟಾಂತ ಹೇಳಬೇಕು. ಪಾಪ ಹಾಲಂತೆ ಎಲ್ಲಾ ಬೆಳ್ಳಗೆ ಅಂತ ತಿಳ್ಕೊಂಡಿದ್ದಾನೆ ಅಂತ ಹೇಳ್ತಿರ್ತಾರೆ. ಅಂದ್ರೆ ಅವನಿಗೆ ಮೋಸ ಗೊತ್ತಿಲ್ಲ ಅಂತ ಅರ್ಥ. ಅವನಿಗೆ ಮೋಸ ಗೊತ್ತಿಲ್ಲ ಅಂತ ಹೇಳೋದಕ್ಕೆ ಮಾಡೋದೇನು ಅಂದ್ರೆ, ಹಾಲಿನಂತೆ ಎಲ್ಲ ಬಿಳಿ ಅಂತ ತಿಳ್ಕೊಂಡ್ಬಿಟ್ಟಾನೆ ಅಂತ. ಹಾಗಾದ್ರೆ ಆ ರಸದಲ್ಲಿ ಇದ್ದ ಭಗವದ್ ರೂಪದ ಹೆಸರು ವಿಷದ, ಬೆಳ್ಳಗದಂತ. ಅದಕ್ಕೆ ನಮ್ಮ ಸ್ವಾಮಿಗಳು, ಪರಮ ಪೂಜ್ಯ ಸ್ವಾಮಿಗಳು, ಕುಲಗುರುಗಳು ತಿರುಕೋಯಿಲ್ನೂರಲ್ಲಿ ಸುಧಾಮಂಗಳ ಮಾಡಿದರು. ನಂಗೆ ಇನ್ನೂ ನೆನಪಿದೆ. ಆ ಸುಧಾಮಂಗಳ ಅವರ 12ನೇ ವರ್ಷ ಪಟ್ಟಾಭಿಷೇಕ ಮಹೋತ್ಸವ ಆಚಾರ ಬಂದಿದ್ರೆ. 12ನೇ ವರ್ಷದ ಪಟ್ಟಾಭಿಷೇಕದ ಮಹೋತ್ಸವದಲ್ಲಿ ನಿತ್ಯಾಗಣಿತ ಗುಣಮಾಣಿಕ್ಯ ವಿಷದ ಪ್ರಭಾ ಜಾಲೋಲ್ಲಾಸೋಪಹತ ಸಕಲ ಬದ್ಯತಮಸೆ ಎನ್ನುವ ವಾಕ್ಯಕ್ಕೆ 135 ಅರ್ಥ ಹೇಳಿದರು ನಮ್ಮ ಸ್ವಾಮಿಗಳು. ಅದೇನವತ್ತು ದೇವತೆಗಳೇ ಕೆಳಗಿಳಿದು ಬಂದ್ಬಿಟ್ಟಿದ್ರು ಎಲ್ಲರೂ, ನಾವೆಲ್ಲ ಅಲ್ಲಿ ಪ್ರತ್ಯಕ್ಷ ದರ್ಶಿಗಳು. ಆಗ ಸ್ವಾಮಿಗಳು ಹೇಳುವಾಗ
ನಿತ್ಯಾಗಣಿತ ಗುಣಮಾಣಿಕ್ಯ ವಿಷದ ಪ್ರಭಾಜಾಲೋಲ್ಲಾಸೋಪಹತ ಸಕಲಾವದ್ಯ ತಮಸೆ. ಅಂದ್ರೆ ವಿಷದ ಅಂತ ಶಬ್ದ ಬಂತಲ್ಲ, ಅದು ವಿಷದ ಅಂದ್ರೆ ಏನು ಅಂದ್ರೆ ಬೆಳ್ಳಗೆ. ಹೆಂಗ್ ಬೆಳ್ಳಗೆ ಅಂತ ಕೇಳಿದ್ರೆ ಇದೇ ಶ್ಲೋಕವನ್ನು ಉಪಯೋಗಿಸ್ತಾರೆ. ಅದು ಐತರೇಯ ಉಪನಿಷತ್ತಿನ ಭಾಷೆಯಲ್ಲಿ ಹೇಳಿರುವಂತಹ ಮಾತು. ವಿಷದಂ ಕ್ಷೀರ ಮಾಧುರ್ಯಂ, ಹಾಲಿನಲ್ಲಿರುವಂತಹ ಮಾಧುರ್ಯಕ್ಕೆ ವಿಷದ ಅಂತ ಕರೀತಾರೆ. ಹಾಗಾದ್ರೆ ಭಗವಂತನ ಗುಣಗಳೆಲ್ಲ ಹೇಗಿದೆ ಅಂತ ಕೇಳಿದ್ರೆ ನಿತ್ಯಾಗಣಿತ ಗುಣಮಾಣಿಕ್ಯ ವಿಷದ ಪ್ರಭಾಜಾಲೋಲ್ಲಾಸೋಪಹತ ಸಕಲ ವಧ್ಯ ತಮಸೆ. ಒಂದೊಂದು ಭಗವಂತನ ಗುಣಗಳು ಹಾಲಿನಲ್ಲಿ ಇರುವ ಸಿಹಿಯಂತೆ ಇವೆ ಅಂತ. ಯಾವ ಗುಣವನ್ನ ಬಾಯಲ್ಲಿ ಹಾಕೊಂಡ್ರು ಆಹಾ ಅನ್ಬೇಕೆ ಹೊರತಾಗಿ ಅಯ್ಯೋ ಅನ್ಲಿಕ್ಕೆ ಬರೋ ಹಂಗಿಲ್ಲ. ಹೇಗೆ ಬೆಳ್ಳಗಿದೆ ಅಂತ ಕೇಳಿದ್ರೆ ಹಾಲಿನಂತೆ ಬೆಳ್ಳಗಿದೆ ಅಂತ. ಹೀಗೆ ಶ್ರೀಮದ್ ಟೀಕಾಕೃತ್ಪಾದರ ಮಾತಿಗೆ ಈ ವಿಷದ ಎನ್ನುವ ಶಬ್ದವನ್ನು ಸೇರಿಸಿ ನಮ್ಮ ಸ್ವಾಮಿಗಳ ಅನುವಾದವನ್ನ ಮಾಡಿದ್ರು. ದೇವರ ಗುಣ ಹೆಂಗವ ಹಂಗಾದ್ರೆ, ದೇವರಲ್ಲಿ ಒಂದು ಗುಣ ತಗೊಳ್ರಿ, ಆನಂದ ಅಂತ ಒಂದು ಗುಣ ಅದ. ಅದು ಹೆಂಗದ? ಹಾಲಿನಂತೆ ಸಿಹಿ ಆಗ್ಯದ. ಹಾಲಿನಲ್ಲಿ ಸಿಹಿ ಇದೆಯಲ್ಲ, ಅದು ವಿಷದ ಪ್ರಭಾ ಜಾಲೋಲ್ಲ, ಸಿಹಿಯಾಗಿದೆ. ಆ ಆನಂದ ಗುಣ ಹೇಗಿದೆ ಅಂತ ಕೇಳಿದ್ರೆ ಹಾಲಿನ ಬಿಳಿ ಬಣ್ಣ ಹೇಗಿದೆಯಲ್ಲ ಕಾಂತಿ ಅದರಂತೆ ಇದೆ ಅಂತ ತಿಳ್ಕೊಳ್ಬೇಕು. ಹೀಗೆ ಜ್ಞಾನ, ಹೀಗೆ ಪ್ರತಿಯೊಂದೂ ಕೂಡ ಅವುಗಳನ್ನು ತಿಳ್ಕೊಳ್ಬೇಕು. ಬರ್ರಿ. ಅದರಿಂದ ವಿಷದ ಪ್ರಭಾಜಾಲೋಲ್ಲಾಸೋಪಹತ ಸಕಲಾವದ್ಯ ತಮಸೆ ಅಂತ ಹೀಗೆ ತಿಳಿಸ್ತಾ ಇದ್ದಾರೆ. ಅಂತೂ ಯಾಕೆ ಹೇಳಿದೆ ಈ ಮಾತನ್ನ ಅಂದ್ರೆ ಆ ಒಂದೊಂದು ಪದಗಳನ್ನ ಕೇಳಿದಾಗಲೂ ಅದರಲ್ಲಿ ಹಿನ್ನೆಲೆಯಲ್ಲಿರುವಂತಹ ಭಾವನೆಯನ್ನು ಅರ್ಥ ಮಾಡಿಕೊಳ್ಬೇಕು. ಶ್ರೀಮನ್ ಮಧ್ವಾಚಾರ್ಯರು ಐತರೇಯ ಉಪನಿಷತ್ತಿನ ಭಾಷ್ಯದಲ್ಲಿ ಹೇಳ್ತಾ ಈ ರಸಗಳ ಬಗ್ಗೆ ನಿಮಗೆ ಎಲ್ಲಿ ಸಿಕ್ತು ಅಂತ ಕೇಳಿದ್ರೆ ಸೂದಶಾಸ್ತ್ರದಲ್ಲಿ ಸಿಕ್ತು ಅಂತ ಹೇಳ್ತಾರೆ ಆಚಾರ್ಯ. ಸೂದಶಾಸ್ತ್ರ ಅಂತ ಒಂದು ಶಾಸ್ತ್ರ ಇದೆ ಅಂತ ಯಾರೋ ಮೆಲ್ಲ ಕಿವಿಯೊಳಗೆ ಕೇಳಿದ್ರಂತೆ ಆಚಾರ್ಯ. ನೀವು ನೋಡಿದ್ರೆ ಸ್ವಾಮಿಗಳಿಗೂ ಅಡಿಗೆಗೂ ಆಗಿ ಬರೋದಿಲ್ಲ. ಸ್ವಾಮಿಗಳು ಅಡಿಗೆ ಮಾಡ್ಕೊಳ್ಳೋ ಹಂಗಿಲ್ರಿ ಸ್ವಂತಕ್ಕೆ. ಇನ್ಯಾರು ಇದ್ದಿದ್ದಿಲ್ಲ, ಇವತ್ತು ಸ್ವಾಮಿಗಳು ತಾವ ಅಡಿಗೆ ಮಾಡ್ಕೊಂಡು ನೈವೇದ್ಯ ಇಟ್ರು ಅನ್ಲಿಕ್ಕೆ ಬರೋದಿಲ್ಲ. ಆಚಾರ ಮನ್ಯಾಗ ಯಾರು ಇದ್ದಿದ್ದಿಲ್ಲ ಆಚಾರ ಮಾಡ್ಕೊಂಡು ಇಟ್ಕೊಂಡ್ರು ಅಂದ್ರೆ ಹ್ಞೂ ಅನ್ಬಹುದು. ಆಚಾರ ಮನೆಯವರು ಸಿಟ್ಟಿಗೆ ಎದ್ದಿದ್ರಿ ಇವತ್ತ, ಅದಕ್ಕೆ ಅಡಿಗೆನೇ ಮಾಡ್ಲಿಲ್ಲ ಅಂದ್ರೆ ಆಚಾರ ಮಾಡ್ಕೊಂಡು ಉಂಡ್ರು ಅಂತ ಅರ್ಥ. ಧೈರ್ಯದ, ಯಾಕಂದ್ರೆ ಅದು ಒಂದು ಕಲ್ತೀವಿ ವಿದ್ಯೆ ಅಂತ ತಿಳ್ಕೊಂಡು ಹೇಳಿ ಅದು ಬರ್ತಿದ್ದಿಲ್ಲ ಅಂದ್ರೆ ಆಮೇಲೆ ಕೊನೆಗೆ ಅನ್ಯಥಾ ಶರಣಂ ನಾಸ್ತಿ ಪತ್ನೀವ ಶರಣಂ ಮಮ ಅಂತ ತಿಳ್ಕೊಂಡು ಕೊಡ್ಬೇಕಾಗ್ತಿತ್ತು. ಅಡಿಗೆ ಬರ್ತದಾದ್ರಿಂದ ಏನ್ ಧೈರ್ಯದಿಂದ ಹೋಗೆ ನೀನ್ ಇಲ್ಲ ಇವತ್ತು ನಾನು ಮಾಡ್ಕೋತೀನಿ ಅಂತ. ಆದ್ರೆ ಸ್ವಾಮಿಗಳು ಅಗ್ನಿ ಮುಟ್ಟೋ ಹಂಗಿಲ್ಲ, ಅಡಿಗೆ ಮಾಡ್ಕೊಳ್ಳೋ ಹಂಗಿಲ್ಲ. ಹಾಗಿದ್ರೆ ಅದು ಹೇಗೆ ಶ್ರೀಮದಾಚಾರ್ಯ ಸೂದಶಾಸ್ತ್ರ ಹೇಳಿದ್ರು ಅಂದ್ರೆ ಪೂರ್ವ ಜನ್ಮದಲ್ಲಿ ನಾನು ಒಳ್ಳೆ ಸೂದನಾಗಿದ್ದೆ ನೆನಪಿದೆಯಾ ಅಂತ ಕೇಳಿದ್ರಂತ ಆಚಾರ್ಯರು. ಭೀಮಸೇನಾಗಿದ್ದಾಗ ಬಲ್ಲವ ಅಂತ ಹೆಸರು, ಬಲಲ ಅಂತ ಹೆಸರು. ವಿರಾಟನಗರದಲ್ಲಿದ್ದಾಗ ಅಡಿಗೆ ಮಾಡ್ತಿದ್ರಂತೆ. ಲಕ್ಷ ಜನರಿಗೆ ಅಡಿಗೆ ಮಾಡಿ ಹಾಕಬೇಕು. ಒಂದು ಹುಳಿ, ಒಂದು ಉಪ್ಪು, ಒಂಚೂರು ಯಾವುದು ವ್ಯತ್ಯಾಸ ಆಗಿರಬಾರ್ದು, ಅಷ್ಟು ರುಚಿಯಾಗಿ ಮಾಡ್ಬೇಕಂತೆ. ಅದಕ್ಕೆ ಅವತ್ತಿನ ದ್ವಾಪರ ಯುಗದಲ್ಲಿ ಅಡಿಗೆ ಹೆಸರಿನಲ್ಲಿ ಇಬ್ಬರೇ ಪ್ರಸಿದ್ಧಿ ಇದ್ರಂತೆ. ಒಂದು ನಳಪಾಕ, ಒಂದು ಭೀಮಪಾಕ ಅಂತ ಎರಡೇ ಪ್ರಸಿದ್ಧಿ ಇತ್ತಂತೆ. ನೋಡ್ರಿ ಆಶ್ಚರ್ಯ. ಒಂದು ನಳಪಾಕ, ಒಂದು ಭೀಮಪಾಕ ಎರಡೇ ಪ್ರಸಿದ್ಧಿ ಇರಬೇಕಾದ್ರೆ ಭೀಮಸೇನ್ ದೇವರು ಜ್ಞಾನಿಗಳು, ಬಲಶಾಲಿಗಳು, ಒಳ್ಳೆ ಅಡಿಗೆ ಮಾಡೋರು, ಒಳ್ಳೆ ಗಾಯನ ಮಾಡೋರು ಏನಿದ್ದಿದ್ದಿಲ್ಲ. ಎಲ್ಲ ಸರ್ವಜ್ಞರು ಅಂದ್ರೆ ಅವತ್ತಿನ ಕಾಲದಲ್ಲಿ ಒಂದು ಕೃಷ್ಣ ಬಿಟ್ರೆ ಶ್ರೀಮದಾಚಾರ್ಯ ಅರ್ಥಾತ್ ಭೀಮಸೇನ್ ದೇವರು. ಇಂಥ ಅದ್ಭುತವಾದದ್ದು. ಅದನ್ನೇ ಯಾರೋ ಸ್ವಲ್ಪ ಹಿರಿಯರು ತಮಾಷೆ ಮಾಡಿ ಹೇಳಿದ್ರು, ಚಾಷ್ಟಿ ಮಾಡಿ ಹೇಳಿದ್ರು, ಕಲಿಯುಗದಲ್ಲೂ ಇದೆ ಅಂತೆ. ಅದೇ ಎರಡು ಪಾಕಗಳು ಕಲಿಯುಗದಲ್ಲೂ ಉಳ್ಕೊಂಡಿದೆ ಅಂತ. ಒಂದು ನಳಪಾಕ ಅಂದ್ರೆ ನಳ ಬಂದ್ಮೇಲೆ ನೀರು ಬಿಟ್ಕೊಂಡು ಮಾಡೋ ಪಾಕ ಅಂತ ಅರ್ಥ ಅದಕ್ಕೆ. ಯಾಕಂದ್ರೆ ನಮ್ಮಲ್ಲಿ ನಳಪಾಕನೇ ಹೆಚ್ಚು. ನಮ್ಮ ಹಿರಿಯರು ಹೇಳ್ತಿರಬೇಕು, ಸತ್ಯಧ್ಯಾನ ತೀರ್ಥರ ಕಾಲದವರೆಗೂ ಕೂಡ ನಳದ ನೀರು ತಗೊಂಡಿರ್ಲಿಲ್ವಂತೆ. ಮಠದಲ್ಲಿ ನಳದ ನೀರು ಬಂದಿದ್ದಿಲ್ಲ. ಸತ್ಯಧ್ಯಾನ ತೀರ್ಥರ ಕಾಲದ ಕೊನೆಗೆ ಅನಿವಾರ್ಯ ಆಯ್ತಂತೆ. ನಮ್ಮ ಗುರುಗಳು ಹೇಳ್ತಿರ್ಬೇಕು, ಕೊನೆ ಕಾಲಕ್ಕೆ ಬಹಳ ಅನಿವಾರ್ಯ ಆಗೋಯ್ತು, ಬಾವಿ ಗೀವಿ ನದಿ ಎಲ್ಲ ಅವ್ಯವಸ್ಥಿತ ಆದಾಗ ತಗೊಳ್ರಿ ಇನ್ನೇನ್ ಮಾಡೋದು ಅಂತ ಹೇಳಿದ್ರಂತೆ. ಆಗ ನಳಪಾಕ ಬಂತಂತೆ ಮಠದಲ್ಲಿ. ನಳದ ನೀರು ತಗೊಂಡು ಮಾಡೋದು ಅಂತ ಬಂತಂತೆ ನಳಪಾಕ ಅಂತ. ಇದು ನಳ ಬಿಟ್ಕೊಂಡು ಮಾಡೋ ಪಾಕ. ಮತ್ ಭೀಮಪಾಕ ಅಂದ್ರೆ ಏನು? ತಿಂದ ಮೇಲೆ ಕೈಗೆ ಬಾಯಿಗೆ ಎರಡು ಹತ್ತಿರ್ತಾವಲ್ಲ ಬಡ್ಕೊಳ್ಳೋ ಕೆಲಸ, ಅದು ಭೀಮಪಾಕ ಅಂತ ಹೆಸರಂತೆ. ಅಷ್ಟು ಖಾರ ಬೆಂಕಿ ಮಾಡಿದ್ದ ಅಂತಂದ್ರೆ ಬಾಯಿ ಬಡ್ಕೊಳ್ಳೋ ಕಾರ್ಯಕ್ರಮ, ಅದಕ್ಕೆ ಭೀಮಪಾಕ ಅಂತ. ಅವತ್ತು ನಳಪಾಕ ಭೀಮಪಾಕ ಅಂದ್ರೆ ನಳ ಮಹಾರಾಜ ಮಾಡಿದ ಅಡಿಗೆ, ಭೀಮಸೇನ ಮಾಡಿದ ಅಡಿಗೆ ಅಂತ. ಹಾಗೆ ಸೂದಶಾಸ್ತ್ರ ಅಂತ ಅನ್ನೋದು ಭೀಮಸೇನ ದೇವರ ರಕ್ತಗತವಾದದ್ದು. ಅವರಿಂದಲೇ ನಿರ್ಮಾಣ ಆದರೂ ಆಗಿರಬಹುದೇನಿಲ್ಲ ಅಂತ ಅಲ್ಲಿಗೆ ಬರೋದಿಲ್ಲ. ಅಂಥದ್ರಲ್ಲಿ ಹೇಳಿದ್ರು ವಿಷದಂ ಕ್ಷೀರ ಮಾಧುರ್ಯಂ, ಹಾಲಿನಲ್ಲಿ ಇದ್ದ ರಸವನ್ನ ವಿಷದ ಅಂತ ಕರಿಬೇಕು. ಅದಕ್ಕೆ ಹೆಸರೇ ವಿಷದ. ಅಲ್ಲೇನು ಭಗವದ್ ರೂಪಗಳಿವೆಯೋ 354, ಅವು 54ಕ್ಕೂ ವಿಷದ ಅಂತ ಹೆಸರು. 354ಕ್ಕೂ ಅದರ ಬಣ್ಣ ಹೇಗಿದೆ ಅಂದರೆ ಹಾಲಿನಲ್ಲಿರುವಂತಹ ಬಿಳಿಯಾದ ಬಣ್ಣ ಇದೆ. ದೇವರ ಕೀರ್ತಿ ಹಾಗಿದೆ. ಯಾರು ಇದನ್ನ ಅನುಸಂಧಾನ ಮಾಡಿ ಹಾಲು ಕುಡಿತಾರೆ, ಹಾಲು ನೈವೇದ್ಯ ಇಡ್ತಾರೆ, ಅವರ ಕೀರ್ತಿ ಹಾಗಾಗ್ತದಂತೆ, ಬೆಳ್ಳಗಾಗ್ತದಂತೆ ಅಂತ ತಿಳಿಸಿಕೊಡ್ತಾರೆ. ಇದಾದ ಮೇಲೆ ಮುಂದಿನ ಮಾತೇನು ಅಂದ್ರೆ ಸ್ಥಿರ.
ತುಪ್ಪದಲ್ಲಿರುವಂತಹ ಪರಮಾತ್ಮನಿಗೆ ಆ ರಸಕ್ಕೆ ಸ್ಥಿರ ಅಂತ ಹೆಸರು. ಅದಕ್ಕೆ ಸ್ಥಿರತಾ ಎಲ್ಲಿದೆ ಸ್ಥಿರವಾಗಿರುವುದು ಅಂದರೆ ಸ್ಥಿರತಾ ಬಿಂಬರೂಪೇಶು ಅಂತ ಒಂದು ಶಾಸ್ತ್ರ ಹೇಳ್ತದೆ. ಭಗವಂತ ಸ್ಥಿರರಾಗಿ ಇದ್ದದ್ದು ಬಿಂಬರೂಪದಲ್ಲಿ. ಉಳಿದ ರೂಪಗಳೇನಿವೆಯಲ್ಲ ಅವು ಮರೆಯಾಗುವ ರೂಪಗಳು. ರಾಮ ಇವತ್ತಿಲ್ಲ, ನಮ್ಮ ಕಣ್ಣಿಗೆ ಕಾಣೋ ಹಂಗಿಲ್ಲ. ಕೃಷ್ಣ ಇವತ್ತು ನಮ್ಮ ಕಣ್ಣಿಗೆ ಕಾಣೋ ಹಂಗಿಲ್ಲ, ಅಂದ್ರೆ ಅವನು ಇದ್ರೂ ನಮ್ಮ ಕಣ್ಣಿಗೆ ಕಾಣೋ ಹಂಗಿಲ್ಲ. ಆದರೆ ಬಿಂಬ ಸದಾ ಇರಬೇಕಾದದ್ದು, ಅದು ಎಲ್ಲೂ ಹೋಗುವ ಪ್ರಸಂಗವೇ ಇಲ್ಲ. ಹಂಗಾಗಿ ಬಿಂಬವು ಸದಾ ನಮ್ಮಲ್ಲೇ ಇರುವಂತಹದ್ದು, ಎಲ್ಲೂ ಹೋಗದೇ ಇದರಿಂದ ಸ್ಥಿರ ಅಂತ ಕರೀತಾರೆ ಬಿಂಬರೂಪಕ್ಕೆ. ಅದು ತುಪ್ಪದಲ್ಲಿದ್ದ ಪದಾರ್ಥಕ್ಕೆ ಸ್ಥಿರ ಅಂತ, ರಸಕ್ಕೆ ಸ್ಥಿರ ಅಂತ ಹೆಸರು. ಭಗವಂತನ ರೂಪವು ಸ್ಥಿರ ಅಂತ ತಿಳ್ಕೊಳ್ರಿ ಅಂತ. ಇನ್ನು ತೀಕ್ಷ್ಣ ಅಂತ ಹೆಸರು. ತೀಕ್ಷ್ಣ ಯಾವುದಕ್ಕೆ ಅಂದ್ರೆ ಬೆಲ್ಲದಲ್ಲಿದ್ದ ರಸ ಏನಿದೆ ಅದಕ್ಕೆ ತಿಳಿತಾರೆ. ಅದು ಯಾಕೆ? ದೇಹ ತೈಕ್ಷ್ಣ್ಯಪ್ರದೋ ಯತಃ. ಈ ಬೆಲ್ಲದ ಮಾಧುರ್ಯ ಇದೆಯಲ್ಲ, ಶರೀರಕ್ಕೆ ತೈಕ್ಷ್ಣ್ಯವನ್ನ ಕೊಡ್ತದಂತೆ, ತೀಕ್ಷ್ಣತೆಯನ್ನ ಕೊಡ್ತದಂತೆ. ತುಪ್ಪದಲ್ಲಿದ್ದ ಮಾಧುರ್ಯ ದೇಹದಲ್ಲಿ ಆಯಸ್ಸನ್ನು ಬೆಳೆಸಿ ಗಟ್ಟಿ ಮಾಡಿದ್ರೆ, ಬೆಲ್ಲದಲ್ಲಿದ್ದ ತೀಕ್ಷ್ಣತೆ ದೇಹಕ್ಕೆ ಹೊಳುಪು. ಈಗ ತಾಮ್ರ ತಂಬ್ಗಿ, ಬೆಳ್ಳಿ ತಂಬ್ಗಿ ಇರ್ತವೆ, ಅವನ್ನ ತೊಳೆದು 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 ಮಾಡಿದ್ರೆ ಏನಾಗ್ತದೆ? ಅದು ಫಳಫಳ ಅಂತ ತೊಳೆಯಲಿಕ್ಕೆ ಶುರುವಾಗ್ತದೆ. ಆ ತರಹದ ತೀಕ್ಷ್ಣತೆಯನ್ನ ಕೊಡುವಂತಹದ್ದು ಬೆಲ್ಲದಲ್ಲಿರುವಂತಹದ್ದು. ಅದಕ್ಕೆ ನಮ್ಮ ಎಲ್ಲ ಪ್ರಾಚೀನ ಅಡುಗೆ ಪದ್ಧತಿಯಲ್ಲಿ ಬೆಲ್ಲ ಇತ್ತೇ ವಿನಃ ಸಕ್ಕರೆ ಇರಲಿಲ್ಲ. ಬೆಲ್ಲ ಇತ್ತೇ ವಿನಃ ಸಕ್ಕರೆ ಇರಲಿಲ್ಲ. ಬೆಲ್ಲ ಯಾಕೆ ಅಂದ್ರೆ ಒಳ್ಳೆ ಆರೋಗ್ಯಪ್ರದ ಅದು ಬೆಲ್ಲ. ಎಂದೂ ಕೂಡ ಬೆಲ್ಲ ತಿಂದು ಆರೋಗ್ಯ ಕೆಡಿಸ್ಕೊಂಡ್ರು ಅಂತಿಲ್ಲ, ಬೆಲ್ಲ ತಿಂದು ಶುಗರ್ ಬಂತು ಅಂತ ಇದ್ದಿದ್ದಿಲ್ಲ. ಸಕ್ರೆ ತಿಂದು ಅಲ್ಲ, ಇನ್ನೂ ಬೇರೆ ಕಾರಣಕ್ಕೂ ಅದ ಬಿಡ್ರಿ, ಸುಮ್ಮನೆ ಸಕ್ಕರೆ ಅಂತ ಹೇಳಿದ್ದಷ್ಟೇ. ಯಾಕೆ ಅಂದ್ರೆ ಆ ಪದಾರ್ಥಗಳು ಅಷ್ಟು ಆರೋಗ್ಯಪ್ರದವಾದದ್ದು ಅನ್ನೋದಕ್ಕಾಗಿ ಅದನ್ನು ತಿಳಿಸಿಕೊಟ್ಟಿದ್ದಾರೆ. ಅದು ಮುಗೀತು. ಅದರ ಮುಂದೆ ನಿರ್ಹಾರ ಅಂತ ಅಂದರೆ ನಿರಹರ, ರೋಗ ಪರಿಹಾರ ಮಾಡುವುದಾದ್ರಿಂದ ನಿರಹರ ನಿರ್ಹಾರ ಅಂತ ಕರೀತಾರೆ. ಭಗವಂತ ಆ ಹಣ್ಣಿನ ರಸಗಳಿವೆಯಲ್ಲ, ಹಣ್ಣಿನ ರಸಗಳು ಇವುಗಳು ನಿರ್ಹಾರ ಅಂತ ಕರೆಸಿಕೊಳ್ಳುತ್ತದೆ ಅಂತ. ಒಂದೆರಡು ಮಾತು ಹೇಳ್ತೀನಿ, ಒಂದೆರಡು ಮಾತು ಹೇಳಿ ಮುಂದೆ ಹೊರಡ್ತೀನಿ. ಅತ್ಯಂತಂ ನಿರ್ಹರೇತ್ತೇವ ಪಾಪಾನೀತಿ ತಥೋದಿತ. ಒಂದು ಗುರುವೃತ್ತ ಅಂತ ಒಂದು ಗ್ರಂಥ. ಆ ಗ್ರಂಥದಲ್ಲಿ ಹೇಳುವಾಗ ಒಂದು ಮಾತಂತಾರೆ, ಯಾಕೆ ದೇವರಿಗೆ ಅಥವಾ ಅದಕ್ಕೆ ರಸಕ್ಕೆ ನಿರ್ಹರ ಅಂತ ಕರೀತಾರೆ ಅಂತಂದ್ರೆ, ನಿರ್ಹರ ಅಂತ ಕರೀತಾರೆ ಅಂದ್ರೆ ರೋಗಗಳನ್ನ ಪರಿಹಾರ ಮಾಡ್ತದೆ, ರೋಗಗಳನ್ನ ಪರಿಹಾರ ಮಾಡ್ತದೆ ಹಣ್ಣಿನ ರಸಗಳು ಅಂತ. ಪ್ರಾಯಶಃ ಇದನ್ನು ನಾವು ಒಪ್ಲಿಕ್ಕೆ ತಯಾರಾಗೋದಿಲ್ಲ ಒಮ್ಮಿಂದೊಮ್ಮೆಲೆ. ಅಲ್ರಿ, ಹಣ್ಣಿನ ತಿಂದರೆ ರೋಗ ಹೋಗ್ತದೆ ಅಂತ ಹೇಗಿದೆ ಅಂತ. ಮೊನ್ನೆ ನಾನು ನಿನ್ನೆ ದಿವಸ ಊಟದ ಬಗ್ಗೆ ಒಂದು ಮಾತು ಹೇಳಿದೆ, ಟಿವಿ ಮೊಬೈಲ್ ನೋಡ್ತಾ ಊಟ ಮಾಡಬೇಡ್ರಿ ಅಂತೆ. ಅದೇ ವೈದ್ಯರು, ನಿಮಗೆ ಫೇಸ್ಬುಕ್ ಅಲ್ಲಿ ಸಿಗುತ್ತೆ, ಅವರು ಆಯುರ್ವೇದ ವೈದ್ಯರು. ಅವರು ಎಲ್ಲ ಕಡೆಗೆ ಕ್ಯಾಂಪೇನ್ ಮಾಡ್ತಾ ಇದ್ದಾರೆ. ಏನೂ ಇಲ್ಲ, ನಿಮ್ಮ ಆರೋಗ್ಯಕ್ಕೆ ಹಣ್ಣು ಎಷ್ಟು ಮುಖ್ಯ ಅನ್ನೋದನ್ನು ಅವರು ತಿಳಿಸ್ತಾ ಇದ್ದಾರೆ. ಅದಕ್ಕೆ ಅವರು ಕೊಡುವ ಸಂವಾದ, ಅವರು ಕೊಡುವ ಪ್ರಮಾಣಗಳೇನು ಅಂತ ಕೇಳಿದರೆ, ಒಬ್ಬೊಬ್ಬ ವೈದ್ಯರು ಯಾರು ನೊಬೆಲ್ ಪ್ರಶಸ್ತಿಯನ್ನು ಪಡೆದಿದ್ದಾರೋ ಅವರು ಹೇಳಿದ ಮಾತುಗಳನ್ನ ದಾಖಲೆ ಮಾಡ್ತಾ ಮಾಡ್ತಾ ಹೇಳಿದ್ದು ಇವತ್ತಿನಲ್ಲಿ. ಇದು ನಾವು ಹೇಳ್ತಿರೋದು ನಮಗನಿಸ್ತದ ಅಜ್ಜಿ ಕಾಲದ ಕಥೆ ಅಂತ ತಿಳ್ಕೊಂಡು ಎಂದ ಅಂತ ಅನಿಸ್ತಿರ್ತದೆ ನಮಗ. ಇವತ್ತು ಯಾರ್ಯಾರು ನೊಬೆಲ್ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೋ ವೈದ್ಯರುಗಳು ಬೇರೆ ಬೇರೆ ದೇಶಗಳಲ್ಲಿ ವೈದ್ಯಕೀಯ ಶಾಸ್ತ್ರದಲ್ಲಿ, ಅವರು ಹೇಳುವ ಮಾತುಗಳನ್ನೆಲ್ಲವನ್ನು ಕೋಟ್ ಮಾಡಿ ಅವರ ಹೆಸರುಗಳನ್ನು ಹೇಳಿ ಇಂತಹ ಗ್ರಂಥದಲ್ಲಿ ಹೇಳಿದ್ದಾರೆ ಅಂತ ಹೇಳ್ತಾ ಹೇಳೋದೇನು ಗೊತ್ತಾ? ಕ್ಯಾನ್ಸರ್ 4ನೇ ಸ್ಟೇಜಿಗೆ ಹೋಗಿದೆ ಅಂದಾಗ ಮೊದಲು ಎಲ್ಲ ಔಷಧಗಳನ್ನ ನಿಲ್ಲಿಸಿರಿ. ಅಲ್ರಿ, ಸತ್ತೇ ಹೋಗ್ತಾನೆ, ಹೋಗೋದಿಲ್ಲ. ಏನ್ ತಿಂದ್ರೆ ಉಳಿತಾನೆ? ಹಣ್ಣು ತಿಂದ್ರೆ ಉಳಿತಾನೆ ಅಂತ ಹೇಳ್ತಾರೋ. ಪ್ರಯೋಗ ಮಾಡಿ ನೋಡ್ರಿ, ಪ್ರಯೋಗ ಮಾಡಿ. ಎಷ್ಟು ತಿನ್ಬೇಕು ಹಣ್ಣು ಅಂದ್ರೆ, ಬೆಳಿಗ್ಗೆ ಎದ್ದಾಗಿನಿಂದ ಮಧ್ಯಾಹ್ನದ ಲಂಚ್ವರೆಗೂ ಕೂಡ ಬರೇ ಹಣ್ಣನ್ನೇ ತಿನ್ಬೇಕಂತ. ಅವ್ನಿಗೆ ಎಷ್ಟೇ ಹಸಿವೆ ಆಗ್ಲಿ ಬರೇ ಹಣ್ಣು ತಿನ್ಬೇಕಮ್ಮ, ಬರೇ ಹಣ್ಣು ತಿನ್ಬೇಕು. ಮತ್ತೆ ಮಧ್ಯಾಹ್ನ ಊಟ ಆದ್ಮೇಲೆ ಸಾಯಂಕಾಲದವರೆಗೆ ಬರೇ ಸೊಪ್ಪು ತಿನ್ಬೇಕಂತೆ, ಬೇರೆ ಏನಿಲ್ಲ, ಬರೇ ಸೊಪ್ಪು ತಿನ್ಬೇಕು. ಇವು ಎರಡೇ ಅದನ್ನ ಪೂರ್ಣವಾಗಿ ಕಡಿಮೆ ಮಾಡ್ತದೆ ಅಂತ ಹೇಳ್ತಾರೆ. ಅದನ್ನ ಯಾರು ಇದನ್ನ ಕಂಡು ಹಿಡಿದರೋ ಅವರ ಬಗ್ಗೆ ನೊಬೆಲ್ ಪ್ರಶಸ್ತಿ ಕೊಟ್ಟವರು ಅವರ ಹೆಸರನ್ನು ಉಲ್ಲೇಖ ಮಾಡ್ತಾರೆ. ಹಣ್ಣಿನಲ್ಲಿ ಎಂತಹ ಸಾಮರ್ಥ್ಯ ಇದೆ, ರಸದಲ್ಲಿ ಇದೆ ಅಂತ ಕೇಳಿದ್ರೆ, ನಮ್ಮ ಕ್ಯಾನ್ಸರ್ ಅನ್ನು ಕೂಡ ನಮಗೇನಾಗ್ತದ್ರೆ ಇದು ವಿಶ್ವಾಸ ಬರೋದಿಲ್ಲ ಮೊದಲನೇದ್ದು. ಯಾಕಂದ್ರೆ ನಮಗೆ ಜೀವದ ಭಯ ಇರ್ತದೆ, ಅಷ್ಟೆಲ್ಲ ಪ್ರಯೋಗ ಮಾಡ್ಕೊಳ್ಳೋಷ್ಟು ನಮಗೆ ಉಳಿದಿರಂಗಿಲ್ಲ. ಆದ್ರಿಂದ ಗಾಬರಿ ಇರ್ತದೆ, ನೋಡಂಗಿಲ್ಲ ಅವನ್ನೆಲ್ಲ. ಅದಕ್ಕೆ ಅಂತಹದ್ದನ್ನ ಮಾಡಿ ಎಕ್ಸ್ಪೆರಿಮೆಂಟ್ ಮಾಡಿ ನೋಡಿದ್ದನ್ನ ಹೇಳ್ತಾ ಇದ್ದಾರೆ. ಹಣ್ಣಿನಲ್ಲಿ ರೋಗಮೋಚನ ಶಕ್ತಿ ಉಂಟು. ಅದರಲ್ಲಿ ಭಗವಂತ ನಿರ್ಹರ ಅಂತ ಹೆಸರು, ಪಾಪಗಳನ್ನ ಪರಿಹಾರ ಮಾಡ್ತಾನೆ. ಅವನ ಸಾಮರ್ಥ್ಯ ಅದು ಬೇರೆ ವಿಷಯ.
ಆದರೆ ಹಣ್ಣುಗಳಲ್ಲಿ ಅಂತಹ ಸಾಮರ್ಥ್ಯ ಉಂಟು. ಅವ್ರು ಹೇಳೋದೇನು ಗೊತ್ತಾ, ನಿಮ್ಗೆ ಹೇಳಿದ್ರೆ ಆಶ್ಚರ್ಯ ಅನಿಸ್ತದೆ. ನಮ್ಮ ಪಂಚಾಂಗದಲ್ಲಿ 15 ದಿವಸಕ್ಕೆ ಒಂದು ಏಕಾದಶಿ ಹಾಕಿದ್ರೆ ನಾವು ಸಿಟ್ಟಿಗಳ್ತೀವ್ರಿ. ಏನ್ರಿ ಪಂಚಾಂಗ ಬರ್ದ ತಲೆಯಲ್ಲಿ ಒಂದೊಂದು ಏಕಾದಶಿ ಹಾಕ್ತಾನೆ, 2 ಏಕಾದಶಿ. ಅವ್ರು ಹೇಳೋದೇನು ಗೊತ್ತಾ, ವಾರಕ್ಕೊಂದು ಉಪವಾಸ ಮಾಡ್ರಿ ಅಂತ ಹೇಳ್ತಾರೋ. ವಾರಕ್ಕೊಂದು ಉಪವಾಸ, ಫುಲ್ ಡೇ ಪೂರ್ಣವಾಗಿ. ಅಂದ್ರೆ ಅವ್ರ ಪ್ರಕಾರ 15 ದಿವಸಕ್ಕೆ 2 ಏಕಾದಶಿ ಆದವ್ರು, ನಮ್ಮ ಪ್ರಕಾರ 15 ದಿವಸಕ್ಕೆ 1 ಏಕಾದಶಿ. ನಾವ ಚಲೋ ಇನ್ನು. ಯಾಕೆ ಅಂದ್ರೆ ಆ ಏಕಾದಶಿಯು ಉಪವಾಸವು ರೋಗವನ್ನ ಹೊಡೆದು ಹಾಕುತ್ತದೆ, ರೋಗವನ್ನ ಹೊಡೆದು ಹಾಕುತ್ತದೆ. ಅವರು ಬಹಳ ವಿಸ್ತಾರವಾಗಿ ಹೇಳಿದ್ದಾರೆ. ನಂಗೆ ಎಷ್ಟು ಅಂಶ ನೆನಪುಳಿದೆಯೋ ಅಷ್ಟನ್ನೇ ಹೇಳಿದ್ದೀನಿ. ಹಣ್ಣುಗಳು ನಮ್ಮ ರೋಗವನ್ನ ಪರಿಹಾರ ಮಾಡಲು ಸಮರ್ಥವಾಗಿದೆ. ಕಾರಣ ಅದರಲ್ಲಿದ್ದ ರಸದ ಹೆಸರೇ ನಿರ್ಹರ. ನಿರಹರಿಸು, ಪರಹರಿಸು, ಪರಿಹರಿಸು. ಭಗವಂತನ ರೂಪವೂ ಸರಿ, ಹೆಸರೂ ಸರಿ, ಎಲ್ಲವೂ ಸರಿ. ಆದ್ದರಿಂದ ಇವುಗಳನ್ನು ನಾವು ನೆನೆಸಬೇಕು. ಅದರ ಮೇಲೊಂದು ಸ್ವಾರಸ್ಯವನ್ನು ಹೇಳ್ತಾರೆ ಜಗನ್ನಾಥದಾಸರು. ಏನು ಅಂದ್ರೆ, ಶ್ವಸನ ತತ್ವೇಶರೊಳಗಿದ್ದೀ ಪೆಸರಿನಿಂದಲಿ ಕರೆಸುತ್ತ. ಶ್ವಸನ ತತ್ವೇಶರೊಳಗೆ, ಅಲ್ಲೇನು ಅಂದ್ರೆ ಶ್ವಸನ ಅಂದ್ರೆ ಪ್ರಾಣದೇವರು, ವಾಯುದೇವರಿದ್ದಾರಲ್ಲ, ಆ ವಾಯುದೇವರಲ್ಲಿ ಮತ್ತು ತತ್ವಾಭಿಮಾನಿ ದೇವತೆಗಳಲ್ಲಿ ಇದ್ದು ಅಂತ ಮುಂದಿನ ಅಂಶ ಒಂದು ಹೊಸದು. ಏನ್ ಹಂಗಂದ್ರೆ ಶ್ವಸನ ಮತ್ತು ತತ್ವೇಶ್ವರು ಅಂದ್ರೆ ಏನ್ ಹಂಗಂದ್ರೆ ಅರ್ಥ ಅಂದ್ರೆ ಅದಕ್ಕೆ ಹೇಳ್ತಾರೆ ನೋಡ್ರಿ. ಈಗ ಹಾಲಿಂದ ಹೇಳಿದ್ವಲ್ಲ, ಹಾಲಿನಲ್ಲಿ ಹೇಳುವಾಗ ಅದು ಹಾಲಿನಲ್ಲಿ ವಿಷದವೆಂಬ ರಸ ಉಂಟು, ಅದರಲ್ಲಿ ಪರಮಾತ್ಮನಿದ್ದಾನೆ ಅಂತ ಅಷ್ಟೇ ತಿಳಿಬೇಡ್ರಿ. ಅಷ್ಟೇ ತಿಳಿಬೇಡ್ರಿ, ಇನ್ನೂ ಒಂದು ಸ್ವಲ್ಪ ಸ್ವಾರಸ್ಯವನ್ನು ತಿಳ್ಕೊಳ್ರಿ ಅಂತ ಕರೀತಾರೆ. ಏನ್ ಸ್ವಾರಸ್ಯ ತಿಳಿತಾರೆ ಅಂತಂದ್ರೆ, ಆ ಹಾಲಿನಲ್ಲಿ ಮೊದಲು ರಸ, ರಸದಲ್ಲಿ ತತ್ವಾಭಿಮಾನಿ ದೇವತೆಗಳು, ಅದರ ಒಳಗಡೆಗೆ ಮುಖ್ಯ ಪ್ರಾಣದೇವರು, ಅದರ ಒಳಗಡೆಗೆ ಭಗವಂತ. ಇಷ್ಟಂಶವನ್ನು ಮತ್ತನುಸಂಧಾನ ಮಾಡ್ರಿ ಎಂದ್ರು. ಶಬ್ದ ಜಾಸ್ತಿ ಹೇಳಿಲ್ಲ ದಾಸರು, ಹೆಚ್ಚಿನ ಶಬ್ದ ಹೇಳಲಿಲ್ಲ. ಶ್ವಸನ ತತ್ವೇಶರೊಳಗಿದ್ದು ಅಂದ್ಬಿಟ್ರು. ತತ್ವೇಶರು ಅಂದ್ರೆ ಒಂದೊಂದು ಪದಾರ್ಥಗಳಿಗೆ ಒಬ್ಬೊಬ್ರು ಅಭಿಮಾನಿ ದೇವತೆಗಳು. ನಾವು ಸೂರ್ಯ, ಚಂದ್ರ, ಯಮ, ವರುಣ, ಕುಬೇರ ಅಂತ ಹೀಗೆ ದೇವತೆಗಳ ಬಗ್ಗೆ ಬಹಳ ಹಗುರವಾಗಿ ಅವರ ಹೆಸರು ತಗೊಂಡ್ಬಿಡುತ್ತೇವೆ. ನಿಜವಾಗ್ಲೂ ಅವರ ಹೆಸರು ಹೇಳಬೇಕಾದ್ರೆ ನಾವು ಮೊದಲು ಒಂದು ಸರ್ತಿ ಏನಾದರೂ ಪುಣ್ಯ ಸಂಪಾದನೆ ಮಾಡಿ ಅವರ ಹೆಸರು ಹೇಳಬೇಕು. ಯಾಕೆ ಅಂದ್ರೆ ಅಷ್ಟು ಜವಾಬ್ದಾರಿಯುತರಾದ ದೇವತೆಗಳು ಅವರೆಲ್ಲರೂ ಕೂಡ. ನಾವು ತಿನ್ನುವ ಆಹಾರದ ಒಳಗೆ ತುಂಬ ವ್ಯಾಪಿಸಿಕೊಂಡು ನಮ್ಮ ದೇಹದಲ್ಲಿ ಇದ್ದು ಕೆಲಸ ಮಾಡಿಸಿ ರೋಗ ಬರದೇ ಇದ್ದಂತೆ ನೋಡಿಕೊಂಡು ಎಲ್ಲ ಮಾಡಿಕೊಳ್ಬೇಕಾದವರು ಅವರಲ್ಲಿ ಹೇಳ್ತಾರೆ. ನೋಡ್ರಿ, ಉದಾಹರಣೆಗೆ ಒಂದು ಮಾತು ಹೇಳ್ತೀನಿ. ಈಗ ಹಾಲು ಅಂತ ಹೇಳ್ತೀವ, ಹಾಲಿನಲ್ಲಿ ಒಬ್ಬ ದೇವತೆ ಯಾರನ್ನ? ಸರಸ್ವತಿಯನ್ನು ನೆನೆಸಿಕೊಳ್ಳ್ರಿ. ಕ್ಷೀರಾಭಿಮಾನಿ ಸರಸ್ವತಿ, ಅವರಲ್ಲಿ ವಾಯುದೇವರು, ಅವರಲ್ಲಿ ಪರಮಾತ್ಮ. ತುಪ್ಪದಲ್ಲಿ ವಾಯುದೇವರು, ಅವರಲ್ಲಿ ಮಹಾಲಕ್ಷ್ಮಿ, ಅವರಲ್ಲಿ ಪರಮಾತ್ಮ ಗೋವಿಂದ ರೂಪದಿಂದ ಇದ್ದಾನೆ ಅಂತ ಇಟ್ಕೊಳ್ರಿ. ಬೆಲ್ಲದಲ್ಲಿ ಇಂದ್ರದೇವರು ಇದ್ದಾರಂತೆ. ನೋಡ್ರಿ ಏನ್ ಸ್ವಾರಸ್ಯ ಇದೆಲ್ಲ. ಆದ್ರೂ ನಾವು ಬೆಲ್ಲದ ಬಗ್ಗೆ ಏನೂ ತಿಳಿದಿಲ್ಲ ಅಂತ ಅರ್ಥ ಆಯ್ತು. ಇವಾಗ ಏನಾಯಿತು ಅಂದ್ರೆ, ಬೆಲ್ಲದಲ್ಲಿ ರಸ ಇದೆ, ಅದು ತೀಕ್ಷ್ಣ ಅಂತ ಕರೆಸಿಕೊಳ್ತದೆ. ಅದರಲ್ಲಿದ್ದ ಭಗವಂತನ ಹೆಸರು ತೀಕ್ಷ್ಣ ಅಂತಿದೆ. ಅದರಲ್ಲಿ ಒಂದಿಷ್ಟು ರೂಪಗಳಿವೆ ಅಂತ ಇಟ್ಕೊಳ್ರಿ. ಅದಕ್ಕೆ ದಾಸರು ಹೇಳಿದ್ರು ಶ್ವಸನ ತತ್ವೇಶರೊಳಗೆ. ಹೀಗೆ ಅರ್ಥ ಮಾಡಿಕೊಳ್ಳ್ರಿ. ಬೆಲ್ಲದ ರಸವಾದ ತೀಕ್ಷ್ಣ, ಅದರಲ್ಲಿ ಇಂದ್ರದೇವರು. ಇಂದ್ರದೇವರ ಯೋಗ್ಯತೆ ಬಹಳ ದೊಡ್ಡದದ. ಇಂದ್ರದೇವರ ಬಗ್ಗೆ ಮಾತಾಡ್ಲಿಕ್ಕೆ ಅಂತ ಒಂದು ಪ್ರತ್ಯೇಕ ಟೈಮ್ ತಗೊಳ್ಬೇಕು. ಯಾಕೆ ಹೇಳ್ತೀನಿ ಅಂತ ಕೇಳಿದ್ರೆ, ಈ ಬ್ರಹ್ಮಾಂಡ ಏನಿದೆಯಲ್ಲ, ಈ ಬ್ರಹ್ಮಾಂಡ ಇಂದ್ರದೇವರ ಶರೀರ. ಶ್ರೀಮದಾಚಾರ್ಯರಂತಾರೆ, ಈ ಬ್ರಹ್ಮಾಂಡ 14 ಲೋಕಗಳಿಂದ ಕೂಡಿದ ಬ್ರಹ್ಮಾಂಡ ಇಂದ್ರದೇವರ ದೇಹ. ಯಾವ ಇಂದ್ರದೇವರು ಶ್ರೀಮದಾಚಾರ್ಯರ ಗ್ರಂಥಗಳಿಗೆ ವ್ಯಾಖ್ಯಾನ ಬರೀಬೇಕು ಅನ್ನೋದಕ್ಕಾಗಿ ಇಳಿದು ಬಂದು ಎಲ್ಲವನ್ನ ತ್ಯಾಗ ಮಾಡಿ ಯಾವ ನಾಳಾದು ವಾಸ ಒಂದು ಎರಗೋಳದ ಗುಹೆಯಲ್ಲಿ ಕುಳಿತುಕೊಂಡು ಬರೆದ್ರೋ, ಅವರು ಏನ್ ಅನ್ಕೊಂಡಿದ್ದೀವಿ ಅವರ ಸಾಮರ್ಥ್ಯ ಅಂದ್ರೆ 14 ಲೋಕಾತ್ಮಕವಾದ ಈ ಬ್ರಹ್ಮಾಂಡ ಇಂದ್ರದೇವರ ಶರೀರ. ಏನ್ ಆಟ ಆಡಿಸ್ಬೇಕು ಅವ್ರು ನಮ್ಮನ್ನು, ಏನ್ ಆಟ ಆಡಿಸ್ಬೇಡ ಅವ್ರು ನಮ್ಮನ್ನು ನೋಡಿದರೆ. ಅಂಥವರು ಎಲ್ಲ ತ್ಯಾಗ ಮಾಡಿ ಕೇವಲ ಆಚಾರ್ಯರ ಗ್ರಂಥಗಳಿಗೆ ವ್ಯಾಖ್ಯಾನ ಬರೀಬೇಕು ಅಂತ ಬಂದು ಕೂತವರು. ಇರ್ಲಿ, ಅಂತಹ ಇಂದ್ರದೇವರು ಬೆಲ್ಲ, ಅವರ ಒಳಗಡೆಗೆ ವಾಯುದೇವರು, ಅವರೊಳಗೆ ವಾಸುದೇವ ರೂಪಿಯಾದ ಪರಮಾತ್ಮ ಇದ್ದಾನೆ. ಅವರೊಳಗೆ ವಾಸುದೇವ ರೂಪಿ ಪರಮಾತ್ಮ ಇದ್ದಾನೆ. ಫಲ ಹಣ್ಣು, ಹಣ್ಣಿನ ರಸ ನಿರ್ಹಾರಿ, ಅದರಲ್ಲಿ ಆಹಂಕಾರಿಕ ಪ್ರಾಣದೇವರು. ಆಹಂಕಾರಿಕ ಪ್ರಾಣದೇವರಲ್ಲಿ ಮುಖ್ಯ ಪ್ರಾಣ, ಅವರಲ್ಲಿ ಉಪೇಂದ್ರ. ಇಷ್ಟು ರೀತಿಯಿಂದ ಭಗವಂತನಿದ್ದಾನೆ ಅಂತ ಅನುಸಂಧಾನವನ್ನ ಮಾಡಿಕೊಳ್ಳ್ರಿ ಅಂತ ತಿಳಿಸ್ತಾರೆ. ವಿಷದ ಸ್ಥಿರತಿ ಕ್ಷಣವು ನಿರಹರ ರಸಗಳೊಳು 3,5,000
ತ್ರಿಶತ ನವ ರೂಪಗಳ ಚಿಂತಿಸಿ ಭುಂಜಿಪುದು ವಿಷಯ ಶ್ವಸನ ತತ್ವೇ ಶರೊಳಗಿದ್ದಿ ಪೆಸರಿನಿಂದಲಿ ಕರೆಸುವನು ಧೇನಿಸಿದರೀ ಪರಿ ಮನಕ್ಕೆ ಪೊಳೆವನು ಬಲ್ಲ ವಿಭುದರಿಗೆ. ಇನ್ನು ಮುಂದೆ 7ನೇ ಪದ್ಯವನ್ನು ಪ್ರಾರಂಭ ಮಾಡ್ತೀನಿ. ಇದರ ವಿವರಣೆ ಕೊಡೋ ಪ್ರಯತ್ನ ಮಾಡ್ತೀನಿ. ನಾನು ಸಾಧ್ಯ ಇಲ್ಲ, ಕೊಡ್ಲಿಕ್ಕೆ ಸಾಧ್ಯ ಆಗುವುದಿಲ್ಲ, ಆದರೂ ಹೇಳುವ ಪ್ರಯತ್ನ ಮಾಡ್ತೀನಿ. ಯಾಕೆ ಹಾಗೆ ಹೇಳ್ತೀನಿ ಅಂತ ಅಲ್ರಿ, ಮತ್ತೆ ಸಾಧ್ಯ ಇಲ್ಲ ಅಂತ ಹೇಳಲಿಕ್ಕೆ ಶುರು ಮಾಡಿದ್ರಲ್ಲ ಅಂದ್ರೆ ಹಂಗೆ ಹೇಳಿದ್ರೇನೆ ಅದರ ಮಹತ್ವ ಅರ್ಥ ಆಗ್ತದೆ, ಅರ್ಥ ಆಗೋದಿಲ್ಲ. ಕಪಿಲ ನರಹರಿ ಭಾರ್ಗವತ್ರಯ ವಪುಷ ನೇತ್ರದಿ ನಾಸಿಕಾಸ್ಯದಿ ಶಫರ ನಾಮಕ ಜಿಹ್ವೆಯಲಿದಂತ ಹಂಸಾಖ್ಯ ಜಿಹ್ವೆಯಲಿದಂತದಲ್ಲಿ ಹಂಸಾಖ್ಯ ತ್ರಿಪದಿಪಾದ್ಯ ಹಯಾಸ್ಯ. ಮುಂದೆ ವಾಚ್ಯ ಅಂತ ಪದ ಇದ್ರೆ ತಪ್ಪು, ವಾಕ್ಯ ಅಂತ ಮಾಡ್ಕೊಳ್ಬೇಕು. ಹಯಾಸ್ಯ ವಾಕ್ಯದೊಳು ಅಪರಿಮಿತ ಸುಖ ಪೂರ್ಣ ಸಂತತ ಕೃಪಣರೊಳಗಿದ್ದವರವರ ರಸ ಸ್ವೀಕರಿಸಿ ಕೊಡುವ. ಒಂದಿಷ್ಟು ರೂಪಗಳು ಅವು ಏನು? ಒಂದಿಷ್ಟು ರೂಪಗಳು. ಕಪಿಲ ಎಲ್ಲಿದ್ದಾನೆ ಭಗವಂತ ಅಂತ ಕೇಳಿದ್ರೆ, ಕಪಿಲಾತ್ಮಕೇನ ದಿವ್ಯೇನ ಚಕ್ಷುಷಾ ತ್ವಂ ವಿಲೋಕಯ, ಕಣ್ಣಿನಲ್ಲಿ ಇದ್ದಾನಂತೆ ದೇವರು. ಭಾರಿ ಆಶ್ಚರ್ಯ ರೀ. ಅವ್ ಎಲ್ಲೋ ಭಾಗವತ್ದಾಗ ಒಂದು 3ಯ ಸ್ಕಂದ ಕೇಳಿರ್ತೀವ್ರಿ. ಅವ್ ಬಂದು ಅವ್ರ ಅವ್ವಗಷ್ಟು ಉಪದೇಶ ಮಾಡಿ ಹೋದ ಅಂತ ಕೇಳಿದ್ರೆ ತಿರುಗಿ ನಮಗೂ ಅವ್ರಿಗೂ ಏನು ಸಂಬಂಧ ಇರಂಗಿಲ್ರಿ. ಮತ್ತೆ ನಮ್ದು ಅಷ್ಟೇ ರೀ. ನಮ್ದೆಲ್ಲ ಒಮ್ಮ ಅವ್ರು ಬಂದು ಹೋದ್ರು ಮುಗೀತು ಒಂದು ಕೆಲಸ. ದೇವರು ಕಪಿಲನಾಮ ಪರಮಾತ್ಮ ಎಲ್ಲೆಲ್ಲಿ ಇದ್ದಾನ ಅಂತ ಕೇಳಿದರೆ ಒಂದು ಜೋಕ್ ಅನಿಸ್ತದ, ಆದರೂ ಹೇಳ್ಬಿಡ್ತೀನಿ, ಬಿಡೋದಿಲ್ಲ. ನೆನಪಾದ್ಮೇಲೆ ಹೇಳ್ಬೇಕ್ರಿ. ನಂದೊಂದು ಸಮಸ್ಯೆ, ನಿದ್ದಿನೇ ಹತ್ತಂಗಿಲ್ಲ ನಂಗೆ ರಾತ್ರಿ. ಹೇಳಲಿಲ್ಲ ಅಂದ್ರೆ ಕೆಲವ್ರನ್ನ ಏನ್ ಮಾಡ್ತಿರ್ತಾರೆ, ಮಲಗಿದವ್ರನ್ನ ಎಬ್ಬಿಸಿ ಹೇಳ್ತಿರ್ತಾರ್ರಿ. ನಿದ್ದೆ ಹತ್ತೇನ ಹೇಳು ನಾನು ಚೂರು ಹೇಳ್ಬೇಕಾಗ್ಯದ ಅಂತ ತಿಳ್ಕೊಂಡು ಹೇಳಿ. ಏನು, ಸ್ತ್ರೀಯರು ಸಾಮಾನ್ಯವಾಗಿ ಹೂ ಮಡ್ಕೊಳ್ತಿರ್ತಾರಲ್ಲ, ಮುಡಿದುಕೊಳ್ಳುವಾಗ ಕಪಿಲನ ಸ್ಮರಣೆ ಮಾಡಬೇಕು. ಅಲ್ಲಿದ್ದಾನಂತ ದೇವರು. ಹೆಣ್ಣು ಮಕ್ಕಳು ನೋಡ್ರಿ, ಏನ್ ಸಂಬಂಧ ಗೊತ್ತಿಲ್ಲ, ಕಪಿಲನಾಮಕ ಪರಮಾತ್ಮನನ್ನ ಸ್ಮರಣೆ ಮಾಡ್ರಿ. ಯಾವಾಗ? ಹೂ ಮುಡಿದುಕೊಳ್ಳುವಾಗ ಕಪಿಲನಾಮಕ ಸ್ಮರಣೆ. ಆಮೇಲೆ ಆಹಾರವನ್ನ ತಂದಿಟ್ಟಾಗ, ಪ್ರತಿಮೆಯಲ್ಲಿ ಊಟಕ್ಕೆ ಕೂತಿರುವಾಗ, ನಮ್ಮ ಕಣ್ಣಿನಲ್ಲಿ, ಎರಡರಲ್ಲೂ ಕೂಡ ಕಪಿಲನಾಮಕ ಪರಮಾತ್ಮ ಇದ್ದಾನೆ. ಊಟಕ್ಕೆ ಕೂತಿರುವಾಗ ನಾವು ಫಸ್ಟ್ ನೋಡ್ತೀವಲ್ಲ, ನೋಡಿದಾಗ ದೇವರು ಇಲ್ಲಿದ್ದು ಆ ಆಹಾರವನ್ನು ನೋಡ್ತಾನೆ. ಅಲ್ಲಿ ನೈವೇದ್ಯ ಮಾಡುವಾಗ ಪ್ರತಿಮೆಯಲ್ಲಿದ್ದು ಪ್ರತಿಮೆಯ ಕಣ್ಣಿನಲ್ಲಿದ್ದು ನೋಡ್ತಾನೆ. ಕೃಷ್ಣ ಹೇಳ್ತಾನೆ, ನಿಮ್ಮನ್ನು ಹೆಂಗ ಮಳ್ಳ ಮಾಡ್ತೀನಿ ಗೊತ್ತೇನು ನಾನು ಅಂದ. ನಾವು ಕೇಳಿದ್ವಿ, ಕೃಷ್ಣ ನನ್ನ ಹೆಂಗ್ ಮಾಡ್ತಿ ಹೇಳಪ್ಪ ಅಂತ. ಯಾರ ಹೋಗಿ ಹಿಂಗೆ ಕೇಳ್ತಾರೇನ್ರಿ ಮಳ್ಳ ಮಾಡೋರ ಹತ್ರ, ನೀ ಹೆಂಗ್ ಮಾಡ್ತಿ ಹೇಳ ಅಂತ ಹೇಳಿ. ಬಿಡ್ಲಿಲ್ರಿ, ನಾವು ಚಂದ್ರಿ ಉಪನ್ಯಾಸದಾಗ ಕೇಳಿದ್ವಿ ಕೃಷ್ಣನ ಮುಂದೆ ಕುತ್ಕೊಂಡು, ಕೃಷ್ಣ ಹೇಳ್ಪಾ ನೀ ಹೆಂಗ್ ನಮ್ಮ ಮಳ್ಳ ಮಾಡ್ತಿ. ಶ್ರೋತ್ರಂ ಚಕ್ಷುಸ್ಪರ್ಶನಂಚ ರಸನಂ ಘ್ರಾಣಮೇವ ಚ ಅಧಿಷ್ಠಾಯ ಮನಶ್ಚಾಯಂ ವಿಷಯಾನುಪಸೇವತೆ. 15ನೇ ಅಧ್ಯಾಯ ಗೀತೆಯಲ್ಲಿ ಹೇಳ್ತಾನ, ನಿನ್ನ ಕಣ್ಣು, ನಿನ್ನ ಕಿವಿ, ನಿನ್ನ ಮೂಗು, ನಿನ್ನ ಬಾಯಿ, ನಿನ್ನ ನಾಲಿಗೆ ಎಲ್ಲ ಉಪಯೋಗಿಸಿಕೊಂಡು ನಾ ಆಹಾರ ತಿಂದು ನಿನ್ನ ಮತ್ತೆ ಮಳ್ ಮಾಡಿರ್ತೀನಿ ಅಂತ ಹೇಳಿದರೆ ಅವ. ನಾವ್ ಅನ್ಕೊಂಡಿದ್ವಿ ನಾವು ತಿನ್ಲಿಕ್ಕತ್ತೀವಿ ಅಂತ. ಅಲ್ಲ ಅಂತ ದೇವರು, ನಿನ್ನ ಕಣ್ಣಾಗಿದ್ದು ನೋಡೋ ಮೊದ್ಲು ನಾನು, ವಿಷಯ ಭೋಗ ಮಾಡೋ ನಾನು, ನಂದಾದ್ಮೇಲೆ ನಿನಗ ಆಚಾರದು ತಂಬಿಗೆ ಥಾಲಿ ಧೋತ್ರ ಪಂಜ ಇಸ್ಕೊಂಡು ಮತ್ತೆ ಆಚಾರಿಗೆ ಕೊಟ್ಟು ಕೃಷ್ಣಾರ್ಪಣ ಅಂದಿರ್ತಾರೆ ನೋಡ್ರಿ. ಹಂಗಿದ್ದಂಗಿದು. ಅದಕ್ಕೆ ಹೇಳಿದ್ರು, ಮೊದಲು ನಿನ್ನ ಕಣ್ಣು, ನಿನ್ನ ಕಿವಿ, ನಿನ್ನ ಮೂಗು ಎಲ್ಲ ನಿಂದೇ ಉಪಯೋಗಿಸಿಕೊಂಡು ರಸವನ್ನ ಭೋಗ ಮಾಡಿ ಕೊನೆಗೆ ನಿನಗೆ ಇಷ್ಟು ಕೊಡಿಸಿ ನಿನಗೆ ಅನುಸಂಧಾನ ಬರೋ ಹಂಗೆ ಮಾಡ್ತೀನಿ. ಏನು ನನ್ನ ಕಣ್ಣಿಂದ ನೋಡಿದ್ರಿ ನಾನು ಅಂತ ಅನಿಸ್ತೀನಿ ಅಂತ. ಅಲ್ಲಂತ ಒಂದೇ ಅಂತ. ಅದಕ್ಕೆ ಮೊದಲು ಕಪಿಲ ಎಲ್ಲಿದ್ದಾನೆ? ಕಣ್ಣಿನಲ್ಲಿ ಇದ್ದಾನೆ. ಆ ಕಣ್ಣಿನಲ್ಲಿದ್ದ ಭಗವಂತ ಆಹಾರವನ್ನ ನೋಡ್ತಾನಂತ ಅಷ್ಟೇ. ಆಚಾರ್ಯ ಐತ್ರೇಯ ಉಪನಿಷತ್ತಿನ ಭಾಷೆಯಲ್ಲಿ ಹೇಳ್ತಾರೆ, ಅಧನಘ್ರಾಣ ದೃಷ್ಟ್ಯಾಖ್ಯ ಭೋಗತ್ರಯ ಸಮನ್ವಿತ. 3 ಜನ ಇದ್ದಾರಂತೆ ಒಂದೇ ಆಹಾರವನ್ನು ತಗೊಳ್ಳೋರು. ಪರಮಾತ್ಮ, ಲಕ್ಷ್ಮೀದೇವಿ, ವಾಯುದೇವರು. ಉಳಿದವ್ರು ಬಿಟ್ಬಿಡ್ರಿ, 3 ಮಂದಿ ತಗೊಳ್ರಿ ಅಂತ. ಅದರಲ್ಲಿ ಏನು ಅಂತ ಕೇಳಿದ್ರೆ, ಅದನ ಘ್ರಾಣ ದೃಷ್ಟಿ. ಅದನ ಅಂದ್ರೆ ತಾನು ನೈವೇದ್ಯವನ್ನ ತೆಗೆದುಕೊಳ್ಳುವಾಗ ಅಗಿತಾನ, ಒಳಗೆ ತಗೊಂಡ್ಬಿಡ್ತಾನೆ ದೇವರು. ಘ್ರಾಣ ವಾಸನೆ ನೋಡ್ತಾನಂತ. ಅದು ಯಾರಿಗೆ ಅಂದ್ರೆ ಲಕ್ಷ್ಮೀದೇವಿಗೆ ಇಟ್ಟಿರ್ತಾನಂತ ವಾಸನೆ ನೋಡಿದ್ದನ್ನ. ದೃಷ್ಟಿ ನೋಡಿದ್ದನ್ನ ವಾಯುದೇವರಿಗೆ ಮೊದಲಾದವ್ರಿಗೆ ಇಟ್ಟಿರ್ತಾನಂತ. ಹಿಂಗ ನೈವೇದ್ಯ ತಗೋತಾನಂತ ದೇವರು. ಆ ಆಹಾರ ನೋಡಿದ್ನಿಲ್ಲೋ, ಇನ್ನು ವಾಯುದೇವ್ರ ಮೊದಲಾದವ್ರದ್ದಾಗ್ಲಿ, ಆಮೇಲೆ ವಾಸನೆ ನೋಡಿದ್ನಿಲ್ಲೋ ಲಕ್ಷ್ಮೀದೇವಿದಾಗ್ಲಿ, ತಿಂದದ್ದು ನಂದು. ಹಾಗಾಗಿ 3 ತರಹದ ಭಾಗ ಅದರಲ್ಲಿ ಉಂಟು ಅಂತ ಆಚಾರ್ಯರು ಐತರೇಯ ಭಾಷೆಯಲ್ಲಿ ತಿಳಿಸ್ತಾರೆ. ಈ ವಿಷಯ ಇದ್ದದ್ದು ಅಲ್ಲಿದೆ, ಅದನ್ನ ತಂದು ಕೊಡ್ತಿದ್ದಾರೆ ನಮಗೆ. ಏನಂದ್ರು ಅಂತ ಕೇಳಿದ್ರೆ, ಕಪಿಲ ಕಣ್ಣಿನಿಂದ ಏನ್ ಸಾಮರ್ಥ್ಯ ಗೊತ್ತಾ ದೇವರಿಗೆ? ಕಣ್ಣಿನ ಸಾಮರ್ಥ್ಯ ಎಲ್ಲಾ ರೂಪಗಳಲ್ಲೂ ಉಂಟು. ಕಪಿಲನ ಸಾಮರ್ಥ್ಯ ಒಂದು ಮಾತು ಹೇಳ್ಬಿಡ್ತೀನಿ. ಅದು ಹಿಂದಕ್ಕೆ 60,000 ಜನ ಹೊರಟ್ರಂತೆ
ಕುದುರೆ ಹೊಡ್ಕೊಂಬರಬೇಕು ಅಂತ ಹೊರಟ್ರಂತೆ. ಒಬ್ರು ಇಬ್ರು ಹೋದ್ರೇನೆ ಕುದುರೆ ಹಿಡ್ಕೊಂಬರೋದು ಕಷ್ಟ. ಈ 60,000 ಜನ ಎಲ್ಲ ಹೋದ್ರೆ ಆಗೋದಿಲ್ಲ. ಇಡೀ ಭೂಮಿಯನ್ನ ತಿರುಗಿದ್ರು. ಪಾತಾಳದಲ್ಲಿ ಇದೆ ಅಂತ ಅನಿಸ್ತಂತೆ. ಸಂಶಯ ಬಂತು ಕೆಲವೊಂದು ಸರ್ತಿ, ಹುಡ್ಕೋಣ ಅಂತ ಪಾತಾಳದವರೆಗೆ ತೆಗೆದುಕೊಂಡು ಹೋದ್ರು. ಕಪಿಲನ ಆಶ್ರಮದ ಮುಂದೆ ಕುದುರೆ ನಿಂತಿತ್ತು. ಮಹಾನುಭಾವರು ಇಂದ್ರದೇವರು ಆ ಕುದುರೆ ವೈದಲ್ಲಿ ಇಟ್ಟಿದ್ರು ಅಂತಂದ್ರೆ ಕಪಿಲನ ಆಶ್ರಮದಲ್ಲಿ ಕಟ್ಟಿದ್ರು. ಯಾರ ಕುದುರೆ ಅದು? ಸಗರ ಎಂಬ ರಾಜ, ಸೂರ್ಯವಂಶದಲ್ಲಿ ಬಂದ ರಾಜ. ಆ ರಾಜನ ಅಶ್ವಮೇಧದ ಕುದುರೆಯನ್ನ ವೈದು ಅಲ್ಲಿ ಕಟ್ಟಿಟ್ಟಿದ್ರು. ಅವ್ರ ಮಕ್ಕಳ್ರಿ 60,000 ಮಂದಿ ಇದ್ರಂತವ್ರು. ಅದು ಹೆಂಗ್ ಹಡಿದ್ರು ಏನೋ, ಬಾಣಂತನ ಹೆಂಗಾತೋ, ಮಾಡಿದವ್ರು ಯಾರು, ನಂಗೆ ಎಲ್ಲಕ್ಕಿಂತ ಏನು ಅಂದ್ರೆ ನಾಮಕರಣಕ್ಕೆ ಯಾರು ಹೋಗಿದ್ರು ಅಂತ ಭಾಳ ಚಿಂತೆ ಎತ್ಬಿಟ್ರಿ ನಂಗೆ. ಅವತ್ತಿಂದ ಇವತ್ತಿನ ತನಕ ನಂಗೆ ಅಷ್ಟು ನಾಮಕರಣ ಮಾಡಿಸಿದವ್ರು ಯಾ ಆಚಾರು? ರಮೇಶ್ ಆಚಾರ ಮಾಡಿಸಿದ್ರು ಒಂದೇ ಹೊಟ್ಟಕ್ಕೆ 60,000 ಮಂದಿ ಇಡ್ತಿದ್ರು ಬಿಡ್ರಿ, ಏನು ಸಮಸ್ಯೆ ಇಲ್ಲ. ನಮ್ಮ ಆಚಾರ ಹೇಳ್ತಿರ್ಬೇಕ್ರಿ, ಭಾರಿ ಮಜಾ ನಮ್ಮ ಆಚಾರದ. ಏನು ಅಂದ್ರೆ, ನೀವು 1000 ಮಂದಿ ಅಡಿಗೆ ಮಾಡ್ರಿ, ನೀವು 1000 ಮಂದಿ ಅಡಿಗೆ ಮಾಡ್ರಿ, ನಾ ಒಬ್ಬನ ನೈವೇದ್ಯಕ್ಕೆ ಇಡ್ತೀನಿ ಅನ್ಬೇಕು ನಮ್ಮ ಆಚಾರ. ಒಬ್ಬನ ನೈವೇದ್ಯಕ್ಕೆ ಇಡ್ತೀನಿ ಅಂತ ಎಷ್ಟಾದ್ರೂ ಒಬ್ಬರೇ ಹೇಳ್ಬೇಕು, ಬೇರೆ ಹೇಳಲಿಕ್ಕೆ ಬರೋದಿಲ್ಲ. ಅದಕ್ಕೆ ಆಚಾರ ಚಾಟಿ ಮಾಡ್ತಿರ್ಬೇಕು. 1000 ಮಂದಿ ಅಡಿಗೆಗೂ ಒಬ್ಬನೇ ನೈವೇದ್ಯ ಇಡುವಂತಹ ಧೈರ್ಯ ನನಗಿದೆ ಅಂತಂದ್ರೆ 60,000 ಮಂದಿಗೆ ನಾಮಕರಣ ಮಾಡಿದ ಮಹಾನುಭಾವ ಯಾರಪ್ಪ ಅವ. ಅದಕ್ಕೆ ಅವ್ರು ಏನ್ ಮಾಡಿದ್ರಿ, ಹೆಸರು ತಲೆ ಕೆಡ್ಸ್ಕೊಂಡಿರ್ಲಿಲ್ಲ. ಸಗರನ ಮಕ್ಕಳು ಸಾಗರರು ಅಂತ ಹೆಸರಿಟ್ಬಿಟ್ಟಿದ್ರು. 1ನೇ ಸಾಗರ, 2ನೇ ಸಾಗರ, 3ನೇ ಸಾಗರ, 4ನೇ ಸಾಗರ, 5ನೇ ಸಾಗರ, 60,000ನೇ ಸಾಗರ, ಇಷ್ಟೇ ಲೆಕ್ಕ. ಅದು ಬೆಸ್ಟ್ ಕೆಲಸ ರೀ ಹಿಂಗಿಟ್ಬಿಟ್ರೆ. ಅದಕ್ಕೆ ಆ 60,000 ಮಂದಿ ಏನು ಅಂತಂದ್ರೆ ಹೋದ್ರು ಪಾತಾಳಕ್ಕೆ. ದೇವರನ್ನ ನೋಡಿ ಏನ್ ತಿಳಿದ್ರು ಅಂದ್ರೆ, ಓಹೋ ಇವನೇ ಕಳ್ಳ, ಯಾಕೆ ಅಂದ್ರೆ ಕುದುರೆಯನ್ನ ಕದ್ದುಕೊಂಡು ಬಂದಿದ್ದಾನೆ ಅಂತ ತಿಳ್ಕೊಂಡ್ರು. ಅವನ ಮೇಲೆ ಬೀಳ್ಬೇಕು ಅಂತ ಹೋದ್ರು, ಕಪಿಲನ ಮೇಲೆ. ಅವನಿದ್ದದ್ದು ಕಪಿಲ ರೂಪ ಪರಮಾತ್ಮ. ಏನ್ ಮಾಡಿದ ದೇವರು? ಕಣ್ಣು ತೆರೆದ, ನೋಡಿದ, ಅಷ್ಟೇ. ಏನಾಯ್ತು? ಸುಟ್ಟು ಬೂದಿ ಆದ್ರು. ಭಾಗವತದಲ್ಲಿ ಕಥೆ ಕೇಳಿದ್ದೀವಿ. ಕಣ್ಣಿನಲ್ಲಿ ಕಪಿಲನಿದ್ದಾನೆ ಅಂದ್ರೆ ಕಪಿಲನ ಕಣ್ಣಿನ ಸಾಮರ್ಥ್ಯ ಎಷ್ಟಿದೆ ಅಂತ ತಿಳಿಸಿಕೊಟ್ಟಿದ್ದಾರೆ. 60,000 ಜನರು ಸತ್ರೆ ಸುಟ್ರೆ ಬೂದಿ ಎಷ್ಟಿರಬೇಕು ಅಷ್ಟು ಬೂದಿ ನಿಂತಿತ್ತಂತೆ, ಏನಿಲ್ಲ. ಮುಂದೆ ಆಮೇಲೆ ಗಂಗಾ ಬಂದ್ಲು, ಹರಿದು ಉದ್ಧಾರದ ಕಥೆ ಬೇರೆ. ದೇವರ ಕಣ್ಣಿನ ಸಾಮರ್ಥ್ಯ ಎಂತಹದ್ದು ಅಂತ ಹೇಳಿದ್ರೆ, ಆ ಕಣ್ಣಿನಲ್ಲಿ ಇದ್ದಾನೆ. ಇಲ್ಲೇ ಜಗನ್ನಾಥದಾಸರು ಮುಂದೆ ಹೇಳುತ್ತಾರೆ, ಕಣ್ಣಿನಲ್ಲಿ ಇದ್ದಾನೆ ಅಂದ್ರೆ ಹೆಂಗ್ ತಿಳ್ಕೊಬೇಕು ನಾವು ಅಂದ್ರೆ, ರಾತ್ರಿ ಮನೆಯಲ್ಲೆಲ್ಲ ಲೈಟ್ ಹಾರಿಸಿರ್ತೀರಿ, ಎಲ್ಲೂ ಇರೋದಿಲ್ಲ, ಲೈಟೇ ಇರೋದಿಲ್ಲ. ಆದರೆ ಎದ್ದಾಗಲೂ ಕೂಡ ನಿಮಗೆ ಬೆಳಕು ಸ್ವಲ್ಪ ಬರ್ತಿರ್ತದೆ. ಬೆಳಕು ಬಂದು ಪದಾರ್ಥಗಳನ್ನು ನೋಡ್ಲಿಕ್ಕೆ ಸಹಕಾರಿ ಆಗ್ತಿರ್ತದೆ. ಅದಕ್ಕಂದ್ರು ಅದು ಯಾವ ಬೆಳಕು ಅಂದ್ರೆ ನಿಮ್ಮ ಕಣ್ಣಿನಿಂದ ಹೊರಟ ಕಿರಣಗಳವು, ಬೇರೆ ಯಾವುದಲ್ಲ. ಅದು ನಿಮ್ಮ ಕಣ್ಣಿನಿಂದ ಹೊರಟ ಕಿರಣಗಳು. ಆ ಕಿರಣಗಳಲ್ಲಿ ಇದ್ದವನು ಯಾರು ಅಂದ್ರೆ ಕಣ್ಣಿನೊಳಗಿಪ್ಪ ಜ್ಯೋತಿಯೊಳಗಿಹನು ಕಪಿಲ. ಅಲ್ಲಿ ಕಪಿಲನ ಚಿಂತನೆ ಮಾಡ್ರಿ ಅಂತ ತಿಳಿಸಿಕೊಳ್ತಾರೆ. ಹಾಗಾಗಿ ಕಣ್ಣು, ಕಣ್ಣಿನ ಬೆಳಕು ಎರಡರಲ್ಲಿರುವಂಥವನು ಯಾರು? ಕಪಿಲ, ನಾವು ಪರಮಾತ್ಮ. ಈಗ ಪ್ರತಿಮೆಯಲ್ಲೂ ಜೊತೆಗೆ ನಾವು ಊಟ ಮಾಡುವಾಗ ನಮ್ಮ ಕಣ್ಣಿನಲ್ಲೂ ಇರುವಂಥವನು ಅವನು ಅಂತ. ಅದಕ್ಕೆ ಶಾಸ್ತ್ರ ಹೇಳೋದೇನು ಅಂದ್ರೆ, ಅಡಿಗೆ ಮಾಡೋ ಒಬ್ಬವ, ಬಡಿಸೋ ಒಬ್ಬವ, ಇಬ್ಬರ ನೋಡ್ಬೇಕ್ರಿ. ಅಡಿಗೆನ ಉಳಿದವ್ರು ನೋಡಬಾರ್ದು ಅಂತದ. ನೈವೇದ್ಯ ತಂದಾಗ ನಾವ್ ಯಾರು ನೋಡೋ ಹಂಗಿಲ್ಲ ಇಲ್ರಿ. ನೈವೇದ್ಯ ತಂದಿಟ್ರೆ ನಾವು ಮುಸುಗ್ ಹಾಕೋಬೇಕು, ದೇವ್ರ ಊಟ ಆಗೋ ತನಕ ಒಬ್ಬರೇ ನೋಡ್ಬೇಕು. ನಾವು ಮುಸುಗ್ ಹಾಕೊಂಡು ನೈವೇದ್ಯ ಆಗೋ ತನಕ ದೇವರ ಸ್ಮರಣೆ ಮಾಡ್ಕೋತ ಕೂತಿರ್ಬೇಕು. ನೈವೇದ್ಯ ಆಯಿತು ಅಂದ್ಮೇಲೆ ತೆಗಿಬೇಕು. ಒಂದಿಷ್ಟು ಕಾಲ ಅಂತ ವ್ಯವಸ್ಥೆ ಅದ. ಎಷ್ಟು ಕಾಲ, ಎಷ್ಟೊತ್ತು ನೈವೇದ್ಯ ಮಾಡೋದು, ತಾಸು ಗಟ್ಲೆ. ಕೆಲವರು ಆಚಾರು, ನಾವು ಬಹಳ ದೊಡ್ಡ ಆಚಾರು ಅಂತ ನೈವೇದ್ಯ ಮಾಡಿವಿ ಇರ್ಲಿಕ್ಕೆ 3 ತಾಸು ನೈವೇದ್ಯ ಮಾಡ್ತಿರ್ತಾರೆ. ಅಷ್ಟು ನೈವೇದ್ಯ ಮಾಡ್ಲಿಕ್ಕೆ ಹೇಳಿಲ್ರಿ. ಮತ್ತೆ ಎಷ್ಟೊತ್ತು ಹೇಳ್ಯಾರ? 108 ಬಾರಿ ನಾರಾಯಣ ನಾಮ ಉಚ್ಚರಿಸುವುದರಲ್ಲಿ ಎಷ್ಟು ಸಮಯ ತೆಗೆದುಕೊಳ್ಳುತ್ತೋ ಅಷ್ಟೇ ನೈವೇದ್ಯದ ಸಮಯ. ಶ್ರೀಮದ್ ಟೀಕಾಕೃತ್ಪಾದರು ಪದ್ಯಮಾಲಾದಲ್ಲಿ ಹೇಳುವಾಗ, ನೈವೇದ್ಯ ಮಾಡುವ ಕಾಲದಲ್ಲಿ ಪರದೆಯನ್ನ ಹಾಕಿಕೊಂಡು ನಿಮ್ಮೇಲೆ ನೀವು ಮುಸುಗು ಹಾಕೊಂಡು 108 ಬಾರಿ ನಾರಾಯಣ ಮಂತ್ರ ಜಪಿಸಿರಿ. ಅಷ್ಟಕ್ಕೆ ಎಷ್ಟು ಬೇಕೋ ಅಷ್ಟು ನೈವೇದ್ಯ ಮುಗಿದು ಹೋದ ಕೆಲಸ ಅಷ್ಟೇ. ಹಾಗಾಗಿ ನಾವು ನೋಡುವ ಹಾಗಿಲ್ಲ, ಅವನೊಬ್ಬನೇ ನೋಡಬೇಕು. ಅದಕ್ಕೆ ಕಪಿಲ ನರಹರಿ ಭಾರ್ಗವತ್ರಯ ವಪುಷ ನೇತ್ರದಿ ನಸಿಕಾಸ್ಯದಿ ಶಫರ ನಾಮಕ ಜಿಹ್ವೆಯಲ್ಲಿ ದಂತದಲ್ಲಿ ಹಂಸಾಖ್ಯ ತ್ರಿಪದಿಪಾದ್ಯ ಹಯಾಸ್ಯ ವಾಕ್ಯದೊಳ ಪರಿಮಿತ ಸುಖ ಪೂರ್ಣ ಸಂತತ ಕೃಪಣರೊಳಗಿದ್ದವರವರ ರಸ ಸ್ವೀಕರಿಸಿ ಕೊಡುವ. ಕಣ್ಣಿಂದಾಯಿತು. ಆಮೇಲೆ ನಾಸಿಕ, ಮೂಗು. ಮೂಗಿನಲ್ಲಿ ಯಾರಿದ್ದಾನೆ ಪರಮಾತ್ಮ ಅಂದ್ರೆ ನರಸಿಂಹದೇವರಿದ್ದಾರಂತೆ ನೋಡ್ರಿ. ಭಾರಿ ವಿಚಿತ್ರ. ಯಾಕೆ ಅಂದ್ರೆ ಈ ಸಿಂಹಗಳಿಗೆ, ಪ್ರಾಣಿಗಳಿಗೆ ಮೂಗಿನಿಂದ ಗಂಧವನ್ನು ಗ್ರಹಿಸುವ ಸಾಮರ್ಥ್ಯ ಹೆಚ್ಚಂತೆ. ಭಾರಿ ಗಂಧ ಎಷ್ಟು ಲಘು ಗ್ರಹಿಸ್ತಾವ ಅಂದ್ರೆ, ಎಷ್ಟೇ ದೂರದಲ್ಲಿದ್ರೂ ಕೂಡ ಅವಕ್ಕೆ ಗಂಧ ಗೊತ್ತಾಗ್ಬಿಡ್ತದಂತ. ಗಂಧ ಗ್ರಹಿಸುವ ಸಾಮರ್ಥ್ಯ ಇದ್ದದ್ದು ಮೂಗಿನಲ್ಲಿ, ಪ್ರಾಣಿಗಳ ಮೂಗಿನಲ್ಲಿ. ಅದರಲ್ಲೂ ವಿಶೇಷವಾಗಿ ಹುಲಿ ಸಿಂಹಗಳಿಗೆ ಬೇಗನೆ ಗಂಧ ಬರ್ತದಂತೆ.
ಮನುಷ್ಯರು ಆಸುಪಾಸಿನಲ್ಲಿ ಅದು ಪ್ರಾಣಿಶಾಸ್ತ್ರದಲ್ಲಿ ಹೇಳುವಾಗ ಇಷ್ಟು ದೂರದಲ್ಲಿ ಇದ್ರೂ ಮನುಷ್ಯರ ದೇಹದ ವಾಸನೆ ಆ ಸಿಂಹಗಳಿಗೆ ಹುಲಿಗಳಿಗೆ ಬಂದ್ಬಿಡ್ತದಂತೆ. ಅದಕ್ಕೆ ಕಾಡಿನಲ್ಲಿ ಸಂಚಾರ ಮಾಡುವಾಗ ಗಿಡ ಮರಗಳು ಎಲ್ಲೆಲ್ಲಿ ಇರ್ತಾವೋ ಆ ಮರದಲ್ಲಿ ಹತ್ರ ಹೋಗೋದು. ಯಾಕೆ ಅಂದ್ರೆ ಓಡಿ ಬಂದ ತಕ್ಷಣ ಮೇಲೆ ಹತ್ಕೊಂಡು ಕೂತ್ರೆ ಅವಕ್ಕೆ ಮೇಲೆ ಹತ್ಲಿಕ್ಕೆ ಬರೋದಿಲ್ಲ, ಅದಕ್ಕೊಂದು ಸುರಕ್ಷಿತ ಸ್ಥಳ ಅಂತ ಹೇಳಿ. ಅವಕ್ಕೆ ಮೂಗು ಬಹಳ ಸ್ಟ್ರಾಂಗ್ ಇರ್ತದಂತ. ಹಂಗಾಗಿ ಈಗ ನರಸಿಂಹದೇವರು ಅವರು ಸಿಂಹ, ಆ ಸಿಂಹ ಆದದ್ರಿಂದ ಮೂಗು ಬಹಳ ಸ್ಟ್ರಾಂಗು. ಅದರಿಂದ ನಮ್ಮ ಮೂಗಿನಲ್ಲಿ ಅವರು ಕುತ್ಕೊಂಡು ಗಂಧವನ್ನ ಆಘ್ರಾಣಿಸುತ್ತಾರೆ. ನರಹರಿ ಅವನು ನಾಸಿಕದಲ್ಲಿದ್ದು ಅಡಿಗೆಯ ಪದಾರ್ಥದ ನೈವೇದ್ಯ ಗಂಧವನ್ನು ಸ್ವೀಕಾರ ಮಾಡ್ತಾನೆ ಪರಮಾತ್ಮ. ಅದಕ್ಕೆ ನಿಷಿದ್ಧ ಪದಾರ್ಥಗಳನ್ನು ಯಾಕೆ ನೈವೇದ್ಯಕ್ಕೆ ಇಡಬಾರದು ಅನ್ನೋದಾದ್ರೆ, ನೋಡ್ಲಿಕ್ಕೂ ಅಸಹ್ಯವಾಗಿರ್ತದೆ ಪದಾರ್ಥ ಅದು. ಇನ್ನು ವಾಸನೆಯಂತರೂ ದೇವರೇ ಪ್ರೀತಿ. ನಮಗೆ ಹೇಳ್ತಿರ್ತೀವ್ರಿ ಇಷ್ಟು ಕಷ್ಟ ಆಗ್ತಾವ, ಅವು ಬ್ಯಾಡ ಬ್ಯಾಡ ಅಂದ್ರು ಎಡಕ್ಕ ಬಲಕ್ಕ ಅಂಥವ್ರು ಬಂದು ಸೇರಿರ್ತಾವ. ಒಂದು ಪ್ರಾರಬ್ಧ ಕರ್ಮ ವಿರಜಾತರಣಾವಧಿ ಅಂತ ಹೇಳ್ಯಾರ. ಪ್ರಾರಬ್ಧ ಕರ್ಮ ವಿರಜಾ ನದಿ ಹೋಗೋ ತನಕ ಇರ್ತಾವಂತ. ಆಮೇಲೆ ಎಲ್ಲರ ಹೊರಗೆ ಹೊಂಟಿರ್ತೀವಿ, ಗಾಳಿ ಬೀಸ್ಕೊಂಡು ಬಂದ್ಬಿಟ್ಟಿರ್ತದೆ, ನಮಗರ ಮೂಗು ಮುಚ್ಚುಕೊಳ್ಳೋ ಸ್ಟೇಜ್ ಬಂದ್ಬಿಟ್ಟಿರ್ತದೆ. ಯಾಕೆ? ಅದು ನಿಷಿದ್ಧವಾದ ಪದಾರ್ಥಗಳನ್ನ ನೈವೇದ್ಯಕ್ಕೆ ಇಡಬಾರದು, ನೋಡಬಾರದು, ಮಾಡಬಾರದು. ಕಾರಣ ಏನು ಅಂತಂದ್ರೆ, ಭಗವಂತ ಗಂಧವನ್ನ ಆಘ್ರಾಣಿಸುವನು, ಅವನಿಗೆ ವಿರುದ್ಧವಾದ ಕಾರ್ಯವನ್ನು ಮಾಡಬಾರದು. ನಿಷಿದ್ಧ ಅಂತ ಯಾವುದಕ್ಕಂದ್ರೆ ಗೊತ್ತೇನ್ರಿ? ಬರೇ ತಿಂದ್ರ ಮತ್ತ ಏನಾಗ್ತದ್ರಿ ಆಚಾರ ಅಂತ ಕೇಳೋರಿದ್ದಾರ್ರಿ. ಆಹಾರ ದೇಹಕ್ಕಷ್ಟ ಉಪಯೋಗ ಇಲ್ರಿ, ಮನಸ್ಸಿಗೂ ಕೆಲಸ ಮಾಡ್ತದೆ. ಆಹಾರವು ದೇಹದ ಮೇಲೆ ಕೆಲಸ ಮಾಡುವಂತೆ ಮನಸ್ಸಿನ ಮೇಲೂ ಕೆಲಸ ಮಾಡ್ತಾ ಇದ್ದದರಿಂದ ಯಾವ ಆಹಾರ ಮನಸ್ಸನ್ನ ಕೆಡಿಸ್ತದೋ ಅಂತ ಆಹಾರವನ್ನ ನಿಷಿದ್ಧ ಅಂತ ಮಾಡಿಟ್ಟಾರೆ ಶಾಸ್ತ್ರದಲ್ಲಿ. ಯಾವ ಆಹಾರ ನೋಡಿದರೆ ಪದೇ ಪದೇ ಇನ್ನೊಂದರ ಸ್ಮರಣೆಯನ್ನು ತಂದು ಕೊಡ್ತದೋ ಅಂತ ಆಹಾರವನ್ನ ನಿಷಿದ್ಧ ಅಂತ ಮಾಡಿಟ್ಟಾರೆ. ನೋಡ್ರಿ, ಕೆಂಪು ಪದಾರ್ಥ ಸುಮ್ಮನೆ ದೃಷ್ಟಾಂತ ಕೇಳಿರ್ತೀನಿ, ಭಾಳ ಗಂಭೀರ ತಗೊಳಿಕ್ ಹೋಗ್ಬೇಡ್ರಿ. ಅದು ಯಾವುದೋ ಗೆಜ್ರಿ ಅಂತ ಇರ್ತದೆ, ಟೊಮ್ಯಾಟೊ ಅಂತ ಇರ್ತದೆ. ನೋಡಿದ್ಕೊಳ್ಳಿ ಏನಾಗ್ತದೆ ಅಂತಂದ್ರೆ ನಮಗೆ ಇನ್ನೇನೋ ಸ್ಮರಣೆಗೆ ತರ್ತದ ಕೆಂಪನ ಪದಾರ್ಥ. ಹಂಗಾದ್ರೆ ಏನಾಯ್ತು ಅಂದ್ರೆ, ಊಟಕ್ಕೆ ಕೂತಾಗ ತಿನ್ನೋ ಕಾಲಕ್ಕೆ ಅದರದ್ದು ಯಾವುದ್ರದೋ ಸ್ಮರಣೆ ಬಂದ್ರೆ ಗತಿ ಏನು? ಅದಕ್ಕೆ ಬೇಡ ಅಂತ ನಿಷೇಧ ಮಾಡಿದ್ದು. ಈ ಉಳಿದ ಪದಾರ್ಥಗಳೇನವ ಇವನು ತಗೊಳ್ಳೋ ಕಾಲಕ್ಕೆ ಹಂಗೆ ಯಾವುದು ಸ್ಮರಣೆ ಬರುವುದಿಲ್ಲ, ಅದರಿಂದ ಅವಶ್ಯವಾಗಿ ತಗೊಳ್ಬಹುದು. ಗಂಧ ಅದನ್ನು ತಗೊಳ್ಳಿಕ್ಕೆ ಪರಮಾತ್ಮ ನರಸಿಂಹ ಪ್ರತಿಮೆಯ ಮೂಗಿನಲ್ಲೂ ನಮ್ಮ ಮೂಗಿನಲ್ಲೂ ಇರ್ತಾನೆ. ಇನ್ನು ಭಾರ್ಗವ ಅವನು ಆಸ್ಯದಿ ಬಾಯಲ್ಲಿದ್ದಾನಂತೆ. ಯಾರವರು ಅಂದ್ರೆ ಪರಶುರಾಮ ದೇವರು. ಅದಕ್ಕೆ ಹೇಳಿದ್ರು ಕಪಿಲ ನರಹರಿ ಭಾರ್ಗವತ್ರಯ ವಪುಷ. ಈ 3 ರೂಪಗಳಿಂದ ನೇತ್ರದಲ್ಲಿ, ನಾಸಿಕದಲ್ಲಿ, ಬಾಯಿಯಲ್ಲಿ ಇದ್ದಾನೆ ವದನ. ಯಾಕೆ ಅಂದ್ರೆ ವಾಗೀಂದ್ರಿಯ ಇದೆಯಲ್ಲ, ಈ ವಾಗೀಂದ್ರಿಯಕ್ಕೆ ಅಭಿಮಾನಿ ಅಗ್ನಿ. ಅಗ್ನ್ಯಂತರ್ಗತನಾದ ದೇವತೆ ಅಂದ್ರೆ ಹರಣೀಪತಿ ಪರಶುರಾಮ. ನಾವು ನಿತ್ಯದಲ್ಲೂ ಕೂಡ ವೈಶ್ವದೇವ ಮಾಡುವಾಗ ಅಗ್ನ್ಯಂತರ್ಗತನಾದ ಹರಣೀಪತಿ ಪರಶುರಾಮನ ಚಿಂತನೆಯನ್ನು ಮಾಡ್ತೇವೆ. ಹಾಗಾದರೆ ನಾವು ಯಾವುದೇ ಅಗ್ನಿಯಲ್ಲಿ ಆಹುತಿಯನ್ನ ಹಾಕಿದರೆ ಅದು ಎಲ್ಲಿ ಹೋಗೋದು? ಪರಶುರಾಮನಿಗೆ ಹೋಗೋದು. ಇದು ಬಾಯಿ, ಇಲ್ಲೂ ನೀವು ತುತ್ತು ಹಾಕ್ತಾ ಇದ್ದೀರಿ, ಅಲ್ಲಿದ್ದವನು ಯಾರೋ ಅಗ್ನಿಯೇ. ಹಾಗಾದ್ರೆ ಹೋಗೋದೆಲ್ಲಿಗೆ ಅಂದ್ರೆ ಪರಶುರಾಮ ದೇವರಿಗೆ ಹೋಗೋದು, ಮತ್ತೆಲ್ಲೂ ಹೋಗೋದಿಲ್ಲ ಬೇರೆ ಕಡೆ. ಅಗ್ನಿಕುಂಡದಲ್ಲಿ ಇದ್ದವ್ರ ಅಗ್ನಿ, ಒಳಗಿದ್ದವ್ರು ಪರಶುರಾಮ ದೇವರು, ಅಲ್ಲಿ ಹಾಕಿದ್ರೆ ಪರಶುರಾಮ ದೇವರಿಗೆ ಹೋಗ್ತದೆ ಅಂದ್ರೆ ಬಾಯಿಯೂ ಕೂಡ ಅಗ್ನಿಕುಂಡವೇ. ಯಾಕೆ ಹೇಳ್ರಿ? ಜಗಳಕ್ಕೆ ಕಾರಣ ಅದರಿ ಬಾಯಿನರಿ, ಇನ್ನೇನಿಲ್ಲ. ಬೊಂಬಾಯಿ ಅಂತ ಕೆಲವು ಕರಿತಿರ್ತಾರೆ. ಆ ಹೆಣ್ಮಕ್ಳ ಹೆಸರಿನ ಮುಂದೆ ಬಾಯಿ ಅಂತ ಬೇರೆ ಕರಿತಿರ್ತಾರೆ. ಯಾರು ಕರೆದ್ರೋ ಗೊತ್ತಿಲ್ಲ ಮೊದಲನೇದು ನನಗ ಬಾಯಿ ಅಂತ, ಆದ್ರೆ ನಾನು ಹಂಗೆ ಹೇಳ್ತಿರ್ತೀನಿ ಅಷ್ಟೇ. ಅದಕ್ಕೆ ಬಾಯಿಯಿಂದಲೇ ಎಲ್ಲ ಬೆಂಕಿ ಹತ್ತೋದು ಬಾಯಿಯಿಂದ, ನೆನಪಿಟ್ಟುಕೊಳ್ರಿ. ಒಂದು ಮಾತನ್ರಿ ಅಂದ್ರೆ ಭಗ್ಗನ್ ಶುರುವಾಯ್ತು, ಬೆಂಕಿ ಶುರುವಾಯ್ತು, ಜಗಳ ಶುರುವಾಯ್ತು. ಯಾಕೆ? ಆ ವಾಗೀಂದ್ರಿಯದಲ್ಲೇ ಅಗ್ನಿ ಕೂತಿದ್ರಿಂದ ಈ ಪರಿಸ್ಥಿತಿ ಇದೆ. ಕಪಿಲ ನರಹರಿ ಭಾರ್ಗವತ್ರಯ ವಪುಷ ನೇತ್ರದಿ ನಾಸಿಕಾಸ್ಯದಿ ಶಫರ ನಾಮಕ ಜಿಹ್ವೆಯಲ್ಲಿ ದಂತದಲ್ಲಿ ಹಂಸಾಖ್ಯ. ನಾಲಿಗೆಯಲ್ಲಿ ಮತ್ಸ್ಯನಾಮಕ ಪರಮಾತ್ಮನ ಇದ್ದಾನಂತೆ. ಅದು ರಸ, ನೀರಿನಲ್ಲಿ ಇದ್ದ ಪದಾರ್ಥ. ನಾಲಿಗೆ ಯಾವಾಗಲೂ ಹಸಿಯಾಗೇ ಇರಬೇಕು, ಅದು ಅಲ್ಲೇ ಹಸಿಯಾಗೇ ಇರ್ತದೆ. ಅದು ಲಾಲಾರಸ ಬರ್ತಕ್ಕಂತಹದ್ದು, ಹಸಿಯಾಗಿರುವಂತಹದ್ದು. ಅದರಲ್ಲಿ ಮತ್ಸ್ಯನಾಮಕ ಪರಮಾತ್ಮನಿದ್ದಾನೆ. ಅವನೇ ಆ ಅನ್ನ ಕರಗಿಸ್ಲಿಕ್ಕೆ ಬೇಕಾದ ರಸವನ್ನ ನಿರ್ಮಾಣ ಮಾಡುವನು. ಆಮೇಲೆ ಮುಂದ ದಂತ, ಹಲ್ಲಿನಲ್ಲಿ ಯಾರಿದ್ದಾರೆ ಅಂದ್ರೆ ಇದು ಅಗಿಲಿಕ್ಕೆ ಬಹಳ ಮುಖ್ಯ ರೀ. ಹಕ್ಕೊಂಡು ಅಗಿಬೇಕು ಅಂತಿರ್ತಾರ ನೋಡ್ರಿ. ನಮ್ಮಲ್ಲಿ ಊಟಕ್ಕೆ ಟೈಮ್ ಜಾಸ್ತಿ ಕೊಟ್ಟಾರ್ರಿ. ಊಟಕ್ಕೆ ಬಹಳ ಟೈಮ್ ಕೊಟ್ಟಾರ. ಯಾಕೆ ಹೇಳ್ರಿ? ಊಟಕ್ಕೆ ಒಂದು ಪ್ರಮಾಣ ವಾಕ್ಯ ಅದ, ಕಡಿಮೆ ಅಂದ್ರೆ 45 ನಿಮಿಷ ಊಟ ಮಾಡಬೇಕು ಅಂತ ಹೇಳ್ಯಾರ್ರಿ. 45 ನಿಮಿಷ ಆಚಾರ. ಈಗ ನಮ್ಮ ಮನ್ಯಾಗ ಮಾಡೋದ 45 ನಿಮಿಷ ಮಾಡ್ತಿರ್ತಾರ. ಅಕಸ್ಮಾತ್ ನೀವೇನ್ರ 45 ನಿಮಿಷ ಇನ್ನೂ ಹೇಳಿಬಿಟ್ರಿ ಅಂದ್ರೆ ಅವ್ರೇನ್ ಮಾಡ್ಕೋತಾರ, 2 ಪೀರಿಯಡಿನ ಊಟದ ಅಂತ ತಿಳ್ಕೊಂಡ್ಬಿಡ್ತಾರ. ಹಂಗೆಲ್ಲ ಬೇಡ. 1.5 ತಾಸಿನ ಕಾರ್ಯಕ್ರಮ ಆಗ್ತದ ಮುಂದೆ, ಬೇಡ ಹಂಗಲ್ಲ.
45 ನಿಮಿಷ. ಯಾಕೆ ಅಂದ್ರೆ ಚಂದ ಅಗದ್ 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 ಉಣಬೇಕು ಅಂತ ಹೇಳ್ತಾರೆ. ನಿಮಗೊಂದು ನಿಮಗೊಂದು ಸ್ವಾರಸ್ಯ ಹೇಳ್ತೀನಿ ಕೇಳ್ರಿ. ಏನು ಅಂದ್ರೆ ಅಗದು ಉಣ್ಬೇಕು ಅಂತ ನಮಗೆಲ್ಲ ಹಿರಿಯರು ಹೇಳ್ತಿದ್ರು, ನಮಗೂ ಗೊತ್ತದ ಅದು. ಆದ್ರೆ ನಾವು ಉಣ್ಣಂಗಿಲ್ಲ, ಆ ವಿಷಯ ಬೇರೆ. ನಾವ್ ಯಾವುದು ಅಗದು ಉಣ್ಣಂಗಿಲ್ಲ, ಗಬಲ್ 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 ಅಂತ ಹಾಕೊಂಡು ಹೊಡೆದು ಹಾಕ್ಬಿಡ್ತೀವಿ ಅದನ್ನ. ಅದು ಹೆಂಗಿರ್ತದೆ ಗೊತ್ತೇನ್ರಿ, ತಿಂದಾಗ ಹೊರಗೆ ಹೆಂಗ ಅನ್ನ ಉಂಡಿ ಚಟ್ನಿ ಪಲ್ಯ ಇರ್ತಾವಲ್ಲ, ಸೀದಾ ಹಂಗ ಹೊಟ್ಟೆಗೆ ಹೋಗಿರ್ತಾವ್ರಿ. ಅಂದ್ರೆ ಈ ಚೀಲ್ದಾಗಿನ ತೆಗೆದು ಈ ಚೀಲ್ದಾಗ ಇಟ್ಟಿರ್ತೀವಿ ಅಷ್ಟೇ, ಅದೇನು ಬದಲಾವಣೆ ಆಗಿರಂಗಿಲ್ಲ. ಇದು ದೇವರ ಹಲ್ಲು ಯಾಕೆ ಕೊಟ್ಟಾನ ಅಂದ್ರೆ ಅವನು ಬದಲಾಯಿಸುವಂತ ಕೊಟ್ಟಾನ್ರಿ, ಬದಲಾಯಿಸುವಂತ ಕೊಟ್ಟಾನ. ಅವು ಆಗಂಗಿಲ್ಲ, ಅದರಿಂದ ಮುಗಿದು ಹೊತ್ತು. ಒಂದು ಪುಸ್ತಕ ಇದೆ, ಏನ್ ಪುಸ್ತಕ ಅಂದ್ರೆ ಊಟ ಹೆಂಗ್ ಮಾಡ್ಬೇಕು ಅಂತ ಒಂದು ಪುಸ್ತಕ. ಅದಕ್ಕೂ ಪುಸ್ತಕ ಬರ್ದಾರ ಆಚಾರ್ಯ, ಭಾರಿ ಆತ್ರಪ್ಪ. ಇಂಥವೆಲ್ಲ ಪುಸ್ತಕ ಓದ್ಕೊಂಡು ಬಂದ್ ಅವಾಗ ಅವಾಗ ಹೇಳ್ತೀರಿ ನಮಗೆ, ಅಂದ್ರೆ ನಮಗೂ ಗೊತ್ತಾಗ್ತದೆ. ಏನು ಅಂದ್ರೆ ಊಟವನ್ನ ಅಗಿದು ಉಣ್ಣುವುದರಿಂದ ಆ ವ್ಯಕ್ತಿಯಲ್ಲಿ ಕ್ರಮವಾಗಿ, ಸಮಯಕ್ಕೆ ತಕ್ಕಂತೆ ಕ್ರಮವಾಗಿ ಸಿಟ್ಟು ಕಡಿಮೆಯಾಗ್ತಾ ಹೋಗ್ತದೆ ಅಂತ ಒಂದು ವ್ಯವಸ್ಥೆ ಇದೆ. ಸಿಟ್ಟು ಕಡಿಮೆಯಾಗ್ತದೆ ಅಂತ ಒಂದು ವ್ಯವಸ್ಥೆ ಇದೆ. ಯಾಕೆ ಹೇಳ್ರಿ ನೋಡಂತೆ. ಬಹಳ ಆಶ್ಚರ್ಯ ಏನು ಅಂದ್ರೆ ಉಗುರು ಮತ್ತು ಹಲ್ಲು ನಮ್ಮ ಸಿಟ್ಟುಗಳನ್ನ ಅಭಿವ್ಯಕ್ತ ಮಾಡ್ಲಿಕ್ಕಿರುವ ಮಾಧ್ಯಮ. ಹಿಂದಕ್ಕೆ ನೀವು ನೋಡ್ರಿ, ಸುಮ್ಮನೆ ಈಗ ವಿಜ್ಞಾನದ ಪ್ರಕಾರ ಹೋಗೋಣವಂತೆ. ಏನು ಅಂದ್ರೆ ಅದು ಏನೋ ಶಿಲಾಯುಗ ಅಂತ ಕರೀತಾರೆ ಅವರು, ಶಿಲಾಯುಗ ಅಂತ. ಕಲ್ಲಿನ ಯುಗದಲ್ಲಿ ಆಗ ಅವರ ಕಡೆಗೆ ಆಯುಧಗಳು ಇದ್ದಿದ್ದಿಲ್ಲ. ಆಗ ಅವರು ಬೇಟೆಯಾಡುವಾಗ ಹೆಂಗ್ ಬೇಟೆಯಾಡ್ತಿದ್ರು ಅಂತ ಕೇಳಿದ್ರೆ ಉಗುರಿನಿಂದ ಹಲ್ಲಿನಿಂದ ಬೇಟೆಯಾಡ್ತಿದ್ರು ಅವರೆಲ್ಲ. ಪ್ರಾಣಿಗಳನ್ನು ಹಿಡಿದು ಹರಿದು ಕಚ್ಚಿ ತೆಗೆದು ಮಾಡಬೇಕು. ಅದು ಏನ್ ತೋರಿಸ್ತಿತ್ತು ಅಂದ್ರೆ ತಮ್ಮಲ್ಲಿ ಇರುವಂತಹ ಸಿಟ್ಟನ್ನ ಅಭಿವ್ಯಕ್ತ ಮಾಡುವಂತಹ ಮಾಧ್ಯಮಗಳು. ಯಾಕಂದ್ರೆ ಹಸಿವೆ ಆಗಿತ್ತು, ಆಹಾರ ಸಿಕ್ಕಿಲ್ಲ ಅಂದ್ರೆ ಮತ್ತದೇ ಮಾಡ್ತಾರೆ. ಅಂದಮೇಲೆ ಏನಾಯಿತು ಅಂದ್ರೆ ನಮ್ಮ ಸಿಟ್ಟನ್ನ ಹೊರ ಹಾಕುವುದಕ್ಕೆ ಉಗುರು ಹಲ್ಲುಗಳು ಕಾರಣ. ನೀವ ಅದಕ್ಕೆ ಜಾಸ್ತಿ ಕೆಲಸ ಕೊಟ್ರಿ ಅಂದ್ರೆ ಸಿಟ್ಟು ತಾನೇ ಕಡಿಮೆ ಆಗ್ತದೆ. ಅದಕ್ಕೆ ಜಾಸ್ತಿ ಕೆಲಸ ಕೊಡಬೇಕು. ನೀವು ಅದಕ್ಕೆ ಸುಮ್ಮನೆ ಹೇಳ್ತೀನಿ, ಮಜಾ ನೋಡ್ರಿ. ಸಿಟ್ಟು ಬಂತು ಅಂತ ಇಟ್ಕೊಳ್ರಿ, ನೀವೇ ಟೆಸ್ಟ್ ಮಾಡೋದು. ಏನು ಅಂದ್ರೆ ಕೈ ಹಿಂದೆ ಕಟ್ಕೊಂಡು ಹಿಂಗೇನೋ ಕೂತಿರ್ತಿಲ್ಲ, ಕುರ್ಚಿ ಪರ್ಚಿ ಇರ್ತಾವಲ್ಲ, ಅವಕ್ಕೆ ಪರ 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 ಒಂದು 5 ನಿಮಿಷ ಹಿಂಗೆ ಮಾಡ್ರಿ ನೋಡಂತ. 2 ನಿಮಿಷ ನಿಮ್ ಸಿಟ್ಟು ಇಳಿದು ಹೋಗ್ತದ್ರಿ. ಮಜಾ ಬೇಕಾದ್ರೆ ನೋಡ್ರಿ, ಒಂದ್ಸರಿ ಟೆಸ್ಟ್ ಮಾಡಿ ನೋಡ್ರಿ. ಆಗಿಲ್ಲ ಅಂದ್ರೆ ನಾಳೆ ಬಂದು ಹೇಳ್ರಿ, ಇನ್ನೊಂದು ಹೇಳ್ತೀನಿ ಮತ್ತೆ. ಅದಕ್ಕೆ ಯಾಕೆ ಹಂಗೆ ಹೇಳಿದೆ ಅಂತಂದ್ರೆ ಅದು ಸಿಟ್ಟು ಹೊರ ಹಾಕುವ ಪ್ರಕ್ರಿಯೆ. ನೀವೆಲ್ಲ ಹಿಂಗೆ ಮಾಡ್ಲಿ, ಸಿಟ್ಟು ಹೊರಗೆ ಹಾಕಿದ್ರಿ ಅಂದ್ರೆ ಮುಂದೇನ್ ಮಾತಾಡ್ತೀರಿ ಹೇಳ್ರಿ ನೋಡಂತ, ಆಗುದೇ ಇಲ್ಲ. ಹಂಗೆ ಉಗುರುಗಳದ ಕಥೆ ಆದ್ರೆ ಹಲ್ಲಿನ ಕಥೆ ಮತ್ತೊಂದು. ಏನು ಅಂದ್ರೆ ಅದಕ್ಕೆ ಜಾಸ್ತಿ ಶಕ್ತಿ ಕೊಟ್ಟು ಕೆಲಸ ಕೊಟ್ಬಿಟ್ರಿ, ಹಂಗ್ ಅಂದ್ಕೊಳ್ಳಿ ಆ ಅಷ್ಟು ಸಿಟ್ಟು ಅಲ್ಲೇ ಇಳಿದು ಹೋಗ್ಬಿಡ್ತದೆ. ಮುಂದೇನಿಲ್ಲ ಇಲ್ರಿ, ಅವ್ ಏನ್ ಶಾಂತ್ರಿ ಎಲ್ಲರ ಮನುಷ್ಯ, ಯಾಕಂತ ತಾಸಗಟ್ಲೆ ಊಟ ಮಾಡ್ಯಾನ ಅದಕ್ಕೆ ಶಾಂತ ಆಗ್ಯಾನವ. ನೋಡ್ರಿ, ಇದೊಂದು ಸೈಕಾಲಜಿ ಅದ. ಅಗದು ತಿನ್ನುವುದರಿಂದ ಆಹಾರ ಜೀರ್ಣವಾಗ್ತದೆ ಅನ್ನೋದು ಆಹಾರ ಪದ್ಧತಿ ಆದ್ರೆ ಅಗದು ತಿನ್ನುವುದರಿಂದ ಸಿಟ್ಟು ಕಡಿಮೆ ಆಗ್ತದೆ ಅನ್ನುವಂಥದ್ದೊಂದು ಸಂಶೋಧನೆ. ಬಹಳ ವಿಚಿತ್ರ ಸಂಶೋಧನೆಗಳೆಲ್ಲ ಇದೆ. ಉಗುರು ಮತ್ತು ಹಲ್ಲುಗಳು ಬೇಕಾದ್ರೆ ಇದನ್ನು ಪ್ರಯೋಗ ಮಾಡಿ ನೋಡ್ರಿ, ಸಿಟ್ಟು ಬಂದಾಗ ಹೆಂಗಿರ್ತದೆ ಅಂತ ತಿಳ್ಕೊಂಡು ಅದರಿಂದ ಗೊತ್ತಾಗ್ತದೆ. ಈಗ ನಮ್ಗೆ ವಿಶೇಷವಾಗಿ ಆಹಾರ ತಿನ್ನುವಾಗ ದಂತ, ಹಲ್ಲು, ಆ ಹಲ್ಲಿನಲ್ಲಿ ಭಗವಂತ ಯಾರಿದ್ದಾರೆ ಅಂದ್ರೆ ದಂತದಲ್ಲಿ ಹಂಸಾಖ್ಯ, ಹಂಸ ರೂಪದಲ್ಲಿ ಪರಮಾತ್ಮನ ಇದ್ದಾನಂತೆ. ಹಲ್ಲು ಬೆಳ್ಳಗಿರ್ತದ್ರಿ. ಆ ಬೆಳ್ಳಗಿದ್ದ ಹಲ್ಲಿನೊಳಗೆ ಹಂಸ ರೂಪದ ಪರಮಾತ್ಮ ಬೆಳ್ಳಗಿರ್ತಾನಂತೆ. ಹಲ್ಲು ಬೆಳ್ಳಗಿಟ್ಟುಕೊಳ್ಳೋ ಪ್ರಯತ್ನ ಮಾಡಬೇಕು, ಅದರಲ್ಲಿ ಪರಮಾತ್ಮನ ಇರ್ತಾನೆ, ವಾಸಸ್ಥಾನ ಇದೆ. ಹಲ್ಲುಜ್ಜುವಾಗ ನಮ್ಮ ಹಲ್ಲು ಅಂತ ತಿಕ್ಕೊಳ್ಳೋಕ್ಕಿಂತ ದೇವರ ಮನೆ ಅಂತ ಹೇಳಿ ತಿಕ್ಕಿದ್ರೆ ಹೆಚ್ಚು ನಮಗೆ ಪುಣ್ಯ. ನೋಡ್ರಿ, ದೇವ್ರ ಮನೆ ಇರ್ತದೆ, ಕಸ ಬೆಳೆಯೋ ಕಾಲಕ್ಕೆ ಹೆಂಗಿರ್ತಾನೆ, ಸ್ವಚ್ಛ ಇರ್ಬೇಕಪ್ಪ, ದೇವ್ರ ಮನೆ ಅದು, ಚಂದ್ರ ರಂಗೋಲಿ ಹಾಕ್ಬೇಕಪ್ಪ, ಎಲ್ಲ ಮಾಡ್ಬೇಕು ಅಂತ ಇರ್ತದೆ. ಹಂಗಾರೆ ನಮ್ಮ ಹಲ್ಲುಗಳು ಭಗವಂತನ ಮನೆಗಳು ಅಂತ ಹೇಳಿ ಆದರೆ ಅದನ್ನ ನೀವು ಉಜ್ಜುವಾಗ ದೇವರ ಅನುಸಂಧಾನ ಬಂದ್ರೆ ಎಷ್ಟು ಚೆನ್ನಾಗಿರ್ತದೆ. ಅದಕ್ಕೆ ಹಲ್ಲು ಉಜ್ಜುವ ಕೆಲಸವನ್ನು ಹೇಳಿದ್ರು. ಅಲ್ಲಿ ಭಗವಂತದಂತ ಹಂಸಾಖ್ಯನ ಇದ್ದಾನೆ. ಕಪಿಲ ನರಹರಿ ಭಾರ್ಗವತ್ರಯ ವಪುಷ ನೇತ್ರದಿ ನಾಸಿಕಾಸ್ಯದಿ ಶಫರ ನಾಮಕ ಜಿಹ್ವೆಯಲ್ಲಿ ದಂತದಲ್ಲಿ ಹಂಸಾಖ್ಯ ತ್ರಿಪದಿಪಾದ್ಯ ಯಾಸ್ಯ ವಾಕ್ಯದೊಳ್ ಅಪರಿಮಿತ ಸುಖ ಪೂರ್ಣ ಸಂತತ ಕೃಪಣರೊಳಗಿದ್ದವರವರ ರಸ ಸ್ವೀಕರಿಸಿ ಕೊಡುವ. ಇನ್ನೊಂದು ರೂಪ ಇದೆ, ಯಾವುದು? ವಾಕ್ಯದೊಳು, ಮಾತಿನೊಳಗೆ ಹಯಗ್ರೀವ ರೂಪದಲ್ಲಿ ಪರಮಾತ್ಮನ ಇದ್ದಾನೆ. ವಾದರಾಜ ಸ್ವಾಮಿಗಳಂದ್ರಲ್ಲ, ಹಯಗ್ರೀವೇತಿ ಯೋ ವದೇತ ತಸ್ಯ ನಿಸ್ಸರತೆ ವಾಣಿ ಜಹ್ನು ಕನ್ಯಾ ಪ್ರವಾಹವತ. ಅದೇನು ಶಕ್ತಿ ಅದರಿ! ಹಯಗ್ರೀವ ಅಂದ್ರೆ ಸಾಕಂತೆ. ಯಾಕೆ ಅಂದ್ರೆ ಅವ ಮಾತಿನ ದೇವತೆ ರೀ, ಹಯಗ್ರೀವ ರೂಪಿ ಪರಮಾತ್ಮ. ಅವ ಗಂಡೋ ಹೆಣ್ಣು ಅಂತ ನಮ್ದೊಂದು ಪ್ರಶ್ನೆ. ಮತ್ತೀಗ ಆಚಾರ ಹಿಂಗ್ಯಾಕ ಬರ್ತಾ ನಿಮಗೂ ಮರುವಾಗ್ಲಿಕ್ಕಂತ ಕಾಣಿಸ್ತದ, ಹಯಗ್ರೀವ ಅಂತ ಹೇಳಿ ಹೆಣ್ಣೋ ಗಂಡೋ ಅಂತ ಪ್ರಶ್ನೆ ಮಾಡಿದ್ರೆ ಶ್ರೀಮದಾಚಾರ್ಯ ಏನಂತಾರೆ ಗೊತ್ತೇನು? ಹಯಗ್ರೀವಂದ್ 2 ರೂಪದ ಅಂತ ಹೇಳ್ಯಾರ ನಮ್ಮ ಆಚಾರ್ಯರು ತಾತ್ಪರ್ಯದಲ್ಲಿ ಹೇಳುವಾಗ. ಸ್ತ್ರೀ ರೂಪೋ ಹಯಶೀರ್ಷವಾನ್,
ಸ್ತ್ರೀಯಾದ ಹಯಗ್ರೀವ ರೂಪ ಒಂದು, ಪುರುಷನಾದ ಹಯಗ್ರೀವ ರೂಪ ಒಂದು ಅಂತ ಎರಡು ಅಂತ ಹೇಳ ಶ್ರೀಮದಾಚಾರ್ಯ. ಭಾರಿ ಚಂದದ್ರಿ. ಯಾಕಂದ್ರೆ ಐತ್ರಯದಲ್ಲಿ ಹೇಳುವಾಗ ಒಂದು ಮಂತ್ರ, ಓಷ್ಠ ಪಿಧಾನ ನಕುಲಿ ದಂತೈಹಿ ಪರಿವೃತ ಪವಿಹಿ ಸರ್ವಸ್ಯೈ ವಾಚ ಈಶಾನ ಚಾರು ಮಾಮಿಹ ವಾದಯೇತ್ ಅಂತ ಒಂದು ಮಂತ್ರ ಸಭೆ ಪ್ರಾರಂಭದಲ್ಲಿ ಹೇಳ್ಬೇಕಂತಿದನ್ನ. ಸಭಾ ಪ್ರಾರಂಭ ಎಲ್ಲೋ ಮಾತಾಡ್ಲಿಕ್ಕೆ ನಿಂತಿರ್ ದೊಡ್ಡ ಸ್ಟೇಜು, ಏನ್ ಮಾತಾಡ್ತೀವೋ ಏನ್ ಬಿಡ್ತೀವೋ ಕನ್ಫ್ಯೂಸ್ ಆಗ್ಬಿಟ್ಟಿರ್ತದ, ಗೊತ್ತಾಗಿಲ್ಲ. ಆಗ ಹಯಗ್ರೀವನ ಸ್ಮರಣೆ ಮಾಡ್ರಿ. ಓಷ್ಠ ತುಟಿಗಳಿವೆ ಎಲ್ಲ, ಪಿಧಾನ ಅದು ಅವನಿಗೆ ವಸ್ತ್ರ ಅಂತೆ. ಓಷ್ಠ ಪಿಧಾನ ನಕುಲಿ ದಂತೈಹಿ ಪರಿವೃತ ಪವಿಹಿ, ಆ ಹಲ್ಲುಗಳೆಲ್ಲ ಅವನ ಆಭರಣಗಳಾಗಿ, ಸರ್ವಸ್ಯೈ ವಾಚ ಈಶಾನ, ನಾನಾಡುವ ಪ್ರತಿಯೊಂದು ಮಾತುಗಳು ಅವನಿಂದೇ ಬರುವಂತಹದ್ದು. ಚಾರುಮಾಮಿಹವಾದಯೇತ್, ಅವನು ನನಗೆ ಇಲ್ಲಿ ಸುಂದರವಾಗಿ ಮಾತಾಡಿಸ್ಲಿ ಅಂತ ಸ್ತ್ರೀ ರೂಪದ ಹಯಗ್ರೀವನನ್ನ ಮಾಡಬೇಕು ಅಂತ ಸ್ತೋತ್ರ ಮಾಡಬೇಕು ಅಂತ ಹೇಳ್ತಾರೆ. ಎರಡು ಹಯಗ್ರೀವನ್, ಒಂದು ಪುರುಷ ರೂಪ ಒಂದು ಸ್ತ್ರೀ ರೂಪ. ಇಲ್ಲಿ ಪುರುಷನನ್ನು ಇಟ್ಟುಕೊಂಡ್ರೆ ಸದ್ಯಕ್ಕೆ ಪುರುಷ ರೂಪದಲ್ಲಿರುವ ಹಯಗ್ರೀವನು ತ್ರಿಪದಿ ಪಾದ್ಯ, ಮೂರು ಪದಗಳು, ಮೂರು ಪದ ತ್ರಿಪದಿ ಅಲ್ಲ, ಮೂರು ಪಾದಗಳುಳ್ಳದ್ದು ಯಾವುದು? ಗಾಯತ್ರಿ. ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್ ಎಂಬ ಮೂರು ಪಾದಗಳಿರುವ ಗಾಯತ್ರಿಯಿಂದ ಪ್ರತಿಪಾದ್ಯನಾದ ಹಯಗ್ರೀವ ವಾಕ್ಯದೊಳು. ಯಾವ ವಾಕ್ಯದೊಳಗ? ಯಾವ ವಾಕ್ಯದೊಳಗ? ಊಟ ಆದ ಮೇಲೆ ಯಜಮಾನಿಗೆ ಹೇಳ್ಬೇಕಂತೆ. ಊಟ ಆದ್ಮೇಲೆ ಯಜಮಾನಿಗೆ ಹೇಳ್ಬೇಕಂತೆ, ಅನ್ನದಾತ ಸುಖೀ ಭವ, ಅನ್ನ ಹಾಕಿಯಪ್ಪ ಸುಖವಾಗಿರು ಅಂತ ಯಜಮಾನಿಗೆ ಹೇಳ್ಬೇಕಂತೆ. ಯಜಮಾನ ಇರ್ಲಿ ಬಿಡ್ಲಿ, ಅಥವಾ ನಾವು ಊಟ ಯಾರು ಹಾಕಿರ್ತಾರ ಅವ್ರಿಗೆ ಸುಖವಾಗಿರ್ಲಿ ಅನ್ಬೇಕೋ ಬೇಡವೋ. ಉದಾಹರಣೆಗೆ ಹೇಳ್ತೀನಿ, ನಮಗೆ ಅನ್ನ ಕೊಟ್ಟವ್ರು ರೈತರು, ನಮಗೆ ಅನ್ನ ಧಾನ್ಯಗಳನ್ನೆಲ್ಲ ಕೊಡೋರು ಅವ್ರು ಶ್ರಮಪಟ್ಟು, ನಾವು ರೊಕ್ಕ ಕಟ್ಟು ಖರೀದಿ ಮಾಡಿವ್ರಿ, ಇದೆಲ್ಲ ದೊಡ್ಡಸ್ತನ ಬಡಿಬಾರ್ದು. ಅವ್ರು ವರ್ಷಗಟ್ಲೆ ಶ್ರಮ ಪಟ್ಟಿರ್ತಾರಾದ್ರಿಂದಲೇ ಧಾನ್ಯ ಬಂದಿರ್ತದೆ. ಹಾಗೆ ರೊಕ್ಕ ಕೊಟ್ಟು ಹಂಗಾರೆ ಮಣ್ಣು ತೊಗೊಂಡು ತಿಂಡ್ರಿ ನೋಡ ಅಂತ ಬರ್ತಾ ಏನು ಬರುದಿಲ್ಲಲ್ಲ. ಅಂದಮೇಲೆ ಅವರು ಶ್ರಮ ಪಟ್ಟದ್ದಕ್ಕೆ ಬಂದದ್ದು. ಪ್ರಾಮಾಣಿಕವಾಗಿ ಅವ್ರನ್ನ ನಾವು ಥ್ಯಾಂಕ್ಸ್ ಹೇಳಬೇಕು, ಧನ್ಯವಾದ ಹೇಳಬೇಕು. ಆಗ ಊಟ ಆದ ಮೇಲೆ ಅನ್ನದಾತ ಸುಖೀ ಭವ, ಅನ್ನ ಕೊಟ್ಟ ರೈತ ಸುಖವಾಗಿರ್ಲಿ ಅಂತೇನು ವಾಕ್ಯದೊಳಗೆ ಮಾತಾಡ್ತೀವಲ್ಲ, ಅಲ್ಲಿ ಹಯಗ್ರೀವ ರೂಪ ನಿಂತುಕೊಂಡು ಅನುಗ್ರಹ ಮಾಡ್ತಾನೆ ಯಜಮಾನನಿಗೆ. ಕೊನೆಗೆ ಮನೆಯಲ್ಲಿ ಅಡಿಗೆ ಮಾಡಿ ಹಾಕಿದ ಹೆಂಡತಿಗೆ, ಅವಳು ಅನ್ನದಾತಳಲ್ವೇ, ನಮಗೆ ಅನ್ನ ಹಾಕಿರ್ಲಿಲ್ವಾ, ಅವಳ ಅನ್ನದಾತ ಅಂತ ತಿಳ್ಕೊಂಡೇ ಅವಳಿಗೆ ಅನ್ನಪೂರ್ಣೇಶ್ವರಿ ಅಂತ ಹೆಸರು ಕರೆದದ್ದು. ಅದಕ್ಕೆ ಮನೆಯಲ್ಲಿ ಅಡಿಗೆ ಮನೆಯಲ್ಲಿ ಅನ್ನಪೂರ್ಣೇಶ್ವರಿ ಅಂತ ಬರೆದದ್ದು. ಇನ್ನು ಮತ್ತು ಉಳಿದ ಹೆಚ್ಚಿನ ವಿಷಯಗಳನ್ನ ಈಗ ಹೇಳೋದಿಲ್ಲ, ಔಟ್ ಆಫ್ ಸಿಲೆಬಸ್ ಆಗ್ತದೆ. ಆದ್ದರಿಂದ ಮತ್ತೊಮ್ಮೆ ಹೇಳ್ತೀನಿ. ಅದಕ್ಕೆ ಭಾಳ ಹೇಳಿ ಕತ್ಕೊಳ್ಳಿ, ಆಚಾರ್ಯ ಏನ್ರಿಪ್ಪ ಔಟ್ ಆಫ್ ಸಿಲೆಬಸ್ ಭಾಳ ಮಾತಾಡ್ಬಿಟ್ರು ಅಂತ ಆಗ್ತದೆ. ಅದಕ್ಕೆ ಕಪಿಲ ನರಹರಿ ಭಾರ್ಗವತ್ರಯ ವಪುಷ ನೇತ್ರದಿ ನಾಸಿಕಾಸ್ಯದಿ ಶಫರ ನಾಮಕ ಜಿಹ್ವೆಯಲ್ಲಿ ದಂತದಲ್ಲಿ ಹಂಸಾಖ್ಯ ತ್ರಿಪದಿ ಪಾದ್ಯ ಹಯಾಸ್ಯ ವಾಕ್ಯದೊಳ ಪರಿಮಿತ ಸುಖ ಪೂರ್ಣ ಸಂತತ ಸ್ವೀಕರಿಸುವ ಸಂತತ ಕೃಪಣರೊಳಗಿದ್ದವರವರ ರಸ ಸ್ವೀಕರಿಸಿ ಕೊಡುವ. ಇಷ್ಟ ಆಯಿತು. ವಾಕ್ಯದಲ್ಲಿ ಅಂದರೆ ಇನ್ನೂ ಒಂದಿದೆ. ಸಾಮಾನ್ಯವಾಗಿ ಮತ್ತು ಅಡಿಗೆ ಚಲೋ ಆಗ್ಯದಂತ ಹೇಳ್ಬೇಕಿರ್ತದೆ ನೋಡ್ರಿ. ಕೆಲವು ಸಲ ಹೆಂಗರ ಆಗಿಲ್ಲರಿ ಅಡಿಗೆ, ಮತ್ತೆ ಈಗ ಪ್ರಾಮಾಣಿಕವಾಗಿ ಹೇಳಿರ್ತೀನಿ. ಮತ್ತು ಕೆಲವು ರಹಸ್ಯಗಳನ್ನು ತಿಳ್ಕೊಂಡಿರ್ಬೇಕು, ಅದು ರಹಸ್ಯ ವಿದ್ಯಾ ಅಂತ ಕರೀತಾರೆ. ಏನು ಅಡಿಗೆ ಹೆಂಗರ ಆಗಿಲ್ರಿ, ಅದು ಬಾಯಾಗಿಟ್ಕೊಳ್ಳಿಕ್ಕೂ ಬರ್ಲಾರ್ದಂಗೆ ಆಗಿರ್ತದೆ. ಆದರೂ ನಾವು ಹೆಂಗೆ ಹೇಳ್ಬೇಕು ಅಂದ್ರೆ, ಆಹಾ ಇಂಥ ಅಡಿಗೆ ಯಾರ ಮಾಡ್ಯಾರ ಎಲ್ಲರ ಸಾಧ್ಯನೇ ಇಲ್ಲ, ಅಂಥ ಅಡಿಗೆ ಯಾರು ಮಾಡ್ಲಿಕ್ಕೆ ಸಿಕ್ಕಿಲ್ಲ, ಬಾಯಿ ತೊಳೆದು ಹೋತು ಅಂತ ಹಿಂಗೆ ಅಂತಿರ್ಬೇಕಾಗ್ತದೆ. ಅಂದಮೇಲೆ ತಿಂದ್ಮೇಲೆ ತೊಳ್ಕೊತಿರ್ತೀವಿ ಬಾಯಿ, ಅದಕ್ಕೆ ಹೇಳ್ಬೇಕಾಗ್ತಿರ್ತದೆ. ಒಬ್ಬರು ಆಚಾರ ಹೇಳಿದ್ರಿ, ಆಚಾರ ಅಲ್ಲ ಅವ್ರು ಸ್ವಾಮಿಗಳು ಹೇಳಿದ್ದು, ಸ್ವಾಮಿಗಳ ಹೆಸರು ಹೇಳಬಾರ್ದು ಅಂತ ಹೇಳಿನಿ. ಅವ್ರು ಬೇರೆ ಸ್ವಾಮಿಗಳು, ಮತ್ತು ನಮ್ಮ ಸ್ವಾಮಿಗಳಲ್ಲ, ಸುಮ್ಮನೆ ಹೇಳಿದೆ. ಅವರು ಚಾಟಿಗೆ ಹೇಳಿದ್ ಮತ್ತು ಪ್ರಾಮಾಣಿಕವಾಗಿ. ಏನು ಅಂದರೆ, ಅಗ್ದಿ ಊಟ ಆದ್ಕೊಳ್ಳಿ ಅಡಿಗೆ ಚಲೋ ಆಗಿದೆ ಅಂತ ಹೇಳಬಾರ್ದಂತ. ಮತ್ತು ಇನ್ಯಾವಾಗ ಹೇಳ್ಬೇಕು ಆಚಾರ? ಮರುದಿವ್ಸ ನಿನ್ನ ಪರಿಣಾಮ ನೋಡ್ಕೊಂಡು ಹೇಳ್ಬೇಕಂತ. ಮರದಿವ್ಸ ನಿನ್ನ ಆರೋಗ್ಯ ನೋಡ್ಕೊಂಡು ಅಡಿಗೆ ಚಲೋ ಆಗ್ಯದೋ ಬಿಟ್ಟದೋ ಅಂತ ಹೇಳ್ಬೇಕಂತ. ಇವತ್ತು ತಗೋಣ, ಮರದಿವ್ಸ ಅವ್ಯವಸ್ಥಿತ ಹಿಡಿಯೋಣ, ಅಡಿಗೆ ಚಲೋ ಆಗ್ಯದ ಅಂದ್ರೆ ಏನು ಸಂಬಂಧ ಇಲ್ಲಲ್ಲ. ಅದಕ್ಕೆ ಇವತ್ತು ಹೇಳ್ಬೇಡ್ರಿ. ಅದಮಾರ ಸ್ವಾಮಿಗಳು ಉಪನ್ಯಾಸದಾಗ ಹೇಳಿದ್ದು ಒಂದು ಕಡೆಗೆ ಎಲ್ಲೋ, ಅಡಿಗೆ ಚಲೋ ಆಗ್ಯದಂತ ಉಂಡ್ಕೊಂಡು ಹೇಳ್ಬೇಡ್ರಿ, ತಡ್ಕೊಳ್ರಿ, ನಾಳೆವರೆಗೆ ನೋಡ್ರಿ, ನಾಳೆ ನಿಮಗೆ ಹೇಳೋ ಸ್ಟೇಜ್ ಇದ್ರೆ ಹೇಳ್ರಿ, ಅವಶ್ಯವಾಗಿ ಹೇಳ್ರಿ ಅಡಿಗೆ ಚಲೋ ಆಗ್ಯದ ಅಂತ ಹೇಳ್ರಿ ಅಂತ ಅನ್ಬೇಕು ಸ್ವಾಮಿಗಳು. ಅದಕ್ಕೆ ವಾಕ್ಯದಳು ಅಡಿಗೆ ಇಂಥ ಪದಾರ್ಥಗಳಲ್ಲಿ ಮುಂದೆ ಇನ್ನೂ ಪ್ರಾಯಶಃ ಬಿಂಬ ಪ್ರತಿಬಿಂಬ ಸಂಧಿ ಅಂತ ಬರ್ತದೆ. ಅಲ್ಲಿ ಹೇಳುವಾಗ ಒಂದು ಮಾತಂತಾರೆ, ಭೋಜನ ಕಾಲದಲ್ಲಿ ಬರೋ ವಾಕ್ಯಗಳು ಯಾವುದು ಅಂದರೆ, ಹಿಂದೆಲ್ಲ ಪುರಾಣಗಳನ್ನು ಹೇಳಿಸ್ತಿದ್ರಂತೆ ಊಟಕ್ಕೆ ಕೂತಾಗ. ಇವತ್ತು ಉಡುಪಿಯಲ್ಲಿ ಚೌಕಿ ಪಂಕ್ತಿಯಲ್ಲಿ ಹೇಳಿಸ್ತಿರ್ತಾರೆ ಪುರಾಣಗಳನ್ನೆಲ್ಲ, ರಾಮಾಯಣ ಮಹಾಭಾರತಗಳನ್ನು. ಆ ವಾಕ್ಯಗಳೇನಿವೆ ಅಲ್ಲ, ಅವುಗಳಲ್ಲಿ ಹಯಗ್ರೀವನಿರ್ತಾನೆ. ತ್ರಿಪದಿ ಪಾದ್ಯ ಹಯಾಸ್ಯ ವಾಕ್ಯದೊಳು ಅಪರಿಮಿತ ಮತ್ತೆ ಸುಖಪೂರ್ಣ, ಅವನು ಸುಖ ಸಂತತ ಕೃಪಣರೊಳಗಿದ್ದು ನಮ್ಮಲ್ಲಿ ಇದ್ದು ಏನ್ ಮಾಡ್ತಾನೆ, ಅವರವರ ರಸ ಸ್ವೀಕರಿಸಿ ಕೊಡುವ, ನಮ್ಮ ರಸಗಳನ್ನು ಸ್ವೀಕಾರ ಮಾಡಿ ಕೊಡ್ತಾನೆ ಅಂತ ತಿಳಿಸಿದರು. ಇನ್ನು ಮುಂದಿನ 8 ಮತ್ತು 9 ಪದ್ಯಗಳು ಒಂದೇ ವಿಷಯದ ಪ್ರಾರಂಭ ಮಾಡಿ ನಿಲ್ಲಿಸ್ತೀನಿ, ಮತ್ತೆ ನಾಳೋಣಂತ.
ಏನು ಅಂದ್ರೆ ಈ ಊಟದಲ್ಲಿ ಪಂಚರೂಪಗಳ ಸ್ಮರಣೆ ಬರಲಿ ಅಂತ ಶುರುವಾಯಿತು. ಏನ್ ಪಂಚರೂಪಗಳು? ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ನಾರಾಯಣ ಅಂತ 5 ರೂಪಗಳು. ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ನಾರಾಯಣ ಅನ್ನುವುದು ಜಗನ್ನಾಥದಾಸರು ಈ ಪಂಚರೂಪಗಳ ಉಪಾಸನೆಯನ್ನ ಕಡಿಮೆ ಅಂದ್ರೆ ಒಂದು 50 ಸರ್ತಿಯಾರ ಹೇಳ್ಯಾರ್ರಿ ಹರಿಕಥಾಂಸಾರ. ಕಡಿಮೆ ಅಂದ್ರೆ ಬಟ್ಟಿ ಉಟ್ಕೋತೀಯಪ್ಪ, ಅದ್ರೊಳಗೆ ಅನಿರುದ್ಧ ಪ್ರಥಮ ಸಂಕಟ ವಾಸುದೇವ ನಾರಾಯಣ. ನಿನ್ನ ದೇಹ ಅದ್ರೊಳಗೆ ಅನಿರುದ್ಧ ಪ್ರಥಮ ಸಂಕಟ ವಾಸುದೇವ ನಾರಾಯಣ. ಈ ಊಟ ಅದ್ರೊಳಗೆ ಪಂಚರೂಪಗಳು. ಎಲ್ಲೆಲ್ಲಿ ಇದಂತರೂ ಇದು ಮುಂದೆ ಪಂಚಮಹಾಯಜ್ಞ ಸಂಧಿ ಬಂದುಬಿಟ್ರಂತೂ ದೇವರೇ ಪ್ರೀತಿ. ಅವ ತಂತಾನೆ ಒಂದು 50-60 ರೂಪಾಯಿ ಬಿಡ್ಬೇಕ್ರಿ, ಹಂಗ ವ್ಯವಸ್ಥೆ ಮಾಡಿಬಿಟ್ರ. ಅಂದ್ರೆ ಅಷ್ಟು ಪಂಚರೂಪಗಳ ಮಹತ್ವ ಅದ. ಯಾಕೆ ಪಂಚರೂಪಗಳ ಮಹತ್ವದ ಅಂತ ಕೇಳಿದ್ರೆ, ಶ್ರೀಮದ್ ಆಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ಹೇಳುವಾಗ ಪ್ರಥಮ ವ್ಯೂಹ ರೂಪ ಯಾವುದು ಅಂದ್ರೆ 5 ರೂಪಗಳು. ಪ್ರಥಮ ವ್ಯೂಹ ರೂಪ, ಅದಾದ ಮೇಲೆ ದಶಾವತಾರ, ಅದಾದ್ಮೇಲೆ ಕೇಶವಾದಿ, ಅದಾದ್ಮೇಲೆ ಅಜಾದಿ, ಅದಾದ್ಮೇಲೆ ವಿಶ್ವಂ ವಿಷ್ಣುವಾದಿ, ಹಿಂಗ ವ್ಯೂಹ ರೂಪಗಳನ್ನ ಗುಂಪು ರೂಪಗಳನ್ನು ತೆಗೆದಿದ್ದಾನೆ. ಮೊದಲು ಬರುವುದು ಪಂಚರೂಪಗಳು. ನಾರಾಯಣ ಇದ್ದ, ನಾರಾಯಣನಿಂದ ವಾಸುದೇವ, ವಾಸುದೇವನಿಂದ ಸಂಕರ್ಷಣೆಯಿಂದ ಪ್ರದ್ಯುಮ್ನಿಂದ ಅನಿರುದ್ಧ, ಹಿಂಗ 5 ರೂಪಗಳು ಬಂದವು ಅಂತ. ಊಟದಲ್ಲಿ ಏನ್ ಸಂಬಂಧ ಅಂತ ಪ್ರಾರಂಭ ಆಗ್ತದೆ. ಊಟದಲ್ಲಿ ಏನ್ ಸಂಬಂಧ ಅಂತ ನೋಡ್ರಿ, ಏನಾಗ್ತದೆ. ನಿರುಪಮಾನಂದಾತ್ಮಹರಿ ಸಂಕರುಷಣ ಪ್ರದ್ಯುಮ್ನ ರೂಪದಿ ಇರುತಿಹನು ಭೋಕ್ತೃಗಳೊಳಗೆ ತತ್ಶಕ್ತಿದನು ಎನಿಸಿ ಕರೆಸುವನು ನಾರಾಯಣ ನಿರುದ್ಧೆರಡು ನಾಮದಿ ಭುಜ ವಸ್ತುಗ ನಿರುತ ತರ್ಪಕ ನಗಿ ತೃಪ್ತಿಯ ನೀವ ಚೇತನಕ್ಕೆ ವಾಸುದೇವನು ಒಳ ಹೊರಗೆ ಅವಕಾಶ ಕೊಡುವ ನಭಸ್ತನಾಗಿ ರಮಾ ಸಮೇತ ವಿಹಾರ ಮಲ್ಪನು ಪಂಚರೂಪದಲ್ಲಿ ಆಸರೋರುಹ ಸಂಭವಾಭವ ವಾಸವಾದ್ಯಮ ರಾಧಿಚೇತನ ರಾಶಿಯೊಳಗಿಗ ನೆಂದು ಅರಿತವನೆ ಕೋವಿದನು. ಪಂಡಿತ ಯಾರಂತ ಕೇಳಿ ಇವ್ರು ಪಂಡಿತರು ಅಂತಂತಾರೆ. ಏನು ಅಂದ್ರೆ ಹಿಂಗ್ ತಿಳ್ಕೊಂಡಂತ. ಮತ್ತ ಸಂಕರ್ಷಣ ಪ್ರದ್ಯುಮ್ನ 2 ರೂಪಗಳು ತಗೊಳ್ರಿ. ಶಬ್ದಾರ್ಥ ಆಮೇಲೆ ನೋಡಂತ, ಮೊದಲು ವಿಷಯ ಹೇಳ್ತೀನಿ. ಏನು ಸಂಕರ್ಷಣ ಪ್ರದ್ಯುಮ್ನ ಇವರೆಲ್ಲಿದ್ದಾರೆ ಅಂದ್ರೆ ಭೋಕ್ತೃಗಳೊಳಗೆ ತತ್ಶಕ್ತಿದನು ಎನಿಸಿ, ಊಟ ಮಾಡುವ ನಮ್ಮಲ್ಲಿ ಉಣ್ಲಿಕ್ಕೆ ಬೇಕಾದ ಶಕ್ತಿ ಕೊಡ್ತಾನಂತೆ. ಭೋಕ್ತೃ ಶಕ್ತಿ ಅಂತ ಒಂದದ್ರಿ. ಉಣ್ಣುವನಿಗೆ ತಿನ್ನೋ ಶಕ್ತಿ ಅಂತ ಒಂದಿರ್ಬೇಕ್ರಿ. ಈ ತಿನ್ನೋ ಸಾಮರ್ಥ್ಯ ಇದ್ದಿದ್ದಿಲ್ಲ ಅಂತಂದ್ರೆ ಅವ್ರ ಜೊತೆ ಊಟಕ್ಕೆ ಕೂತ್ರೆ ಇಷ್ಟು ಅಸಹ್ಯ ಆಗ್ತಿರ್ತಾರೆ. ಹೇಳ್ತೀನಿ, ಕೆಲವರೆಲ್ಲ ಮುದ್ದು ಕೊಡ್ತಿರ್ತಾರ್ರಿ ತುತ್ತಿಗೆಲ್ಲ. ಯಾಕೆ ಕೊಡ್ಬೇಕಪ್ಪ ಅಂತ ಪರಿ ಮುದ್ದಿಗೆ ತುತ್ತು ಕೊಟ್ಟು ಹೇಳೋರು ಕೂತ್ರ ಹೊಡೆದ್ ಹೇಳ್ಬೇಕ್ರಿ. ಅವ್ರು ಚಲೋ ಹೊಡೆದ್ ಹೇಳ್ಬೇಕು, ಸುಮ್ನೆ ಹೆಂಗೆ ಅಂಥವ್ರ ಜೊತೆ ಕೂಡ್ಬಾರ್ದ್ರಿ. ಅಸಹ್ಯ, ನಮಗ ಅಸಹ್ಯ ರೀ ಅದು. ನಮ್ಮ ಆಚಾರು ಪಾಠ ಹೇಳೋ ಕಾಲಕ್ಕೆ ಒಂದು ಶ್ಲೋಕ ಹೇಳಿದ್ರಿ, ನೆನಪಿಗೆ ಬಂತ್ರಿ, ಇವತ್ತು ಹೇಳ್ತೀನಿ ಅದನ್ನ. ಏನು ಅಂದ್ರೆ ನಾಲ್ಪಸ್ಯ ತಪಸಃ ಫಲಂ. ನೆನಪಿಟ್ಟುಕೊಳ್ರಿ, ಕೊನೆ ಸಾಲಿದು. ಏನು? ನಾಲ್ಪಸ್ಯ ತಪಸಃ ಫಲಂ, ಸಣ್ಣ ಪುಟ್ಟ ತಪಸ್ಸಿನ ಫಲವಲ್ಲ. ಯಾವುದು ಅಂದ್ರೆ ಮೇಲ್ ಹೇಳುವ ಮೂರು. ನ ಅಲ್ಪಸ್ಯ ತಪಸಃ ಫಲಂ ನಾಲ್ಪಸ್ಯ ತಪಸಃ ಫಲಂ. ಸಣ್ಣ ಪುಟ್ಟ ತಪಸ್ಸು ಮಾಡಿದ್ರೆ ಈ ಮೇಲಿನ 3 ಸಿಗೋದಿಲ್ಲ. ಯಾವುದು? ಭೋಜ್ಯಂ ಭೋಜನ ಶಕ್ತಿಶ್ಚ. ಮೊದಲನೇದ್ದು ಹೊಟ್ಟೆ ತುಂಬ ಉಣ್ಣುವ ಶಕ್ತಿ, ಇನ್ನೊಬ್ಬರಿಗೆ ಹೊಟ್ಟೆ ತುಂಬ ಊಟಕ್ಕೆ ಹಾಕುವ ತಾಕತ್ತು. ಇವೆರಡು ಸಣ್ಣ ಪುಟ್ಟ ತಪಸ್ಸು ಮಾಡಿದ್ರೆ ಬರೋದಿಲ್ರಿ. ಭೋಜ್ಯಂ ಭೋಜನ ಶಕ್ತಿಶ್ಚ. ರತಿದಾತುಹು ವರಸ್ತ್ರೀಯ. ಒಳ್ಳೆ ಹೆಂಡತಿ ಸಿಗಬೇಕು ಅಂತ ಆದರೆ, ಮಕ್ಕಳು ಮರಿ ಕೊಟ್ಟುಕೊಂಡು ಗಂಡನ ಜೊತೆಗೆ ಸುಖವಾಗಿದ್ದು ಅಂಥ ಹೆಂಡತಿ ಅಂತ ಅನ್ನೋಳೊಬ್ಬಳು ಬೇಕಾಗಿದ್ರೆ ಅಲ್ಪ ಸ್ವಲ್ಪ ತಪಸ್ಸು ಮಾಡಿದ್ರೆ ಅಂಥ ಹೆಂಡತಿ ಸಿಗೋದಿಲ್ಲ. ದಾನಂ ವಿಭವ ಶಕ್ತಿಶ್ಚ. ಕೈ ಎತ್ತಿ ತೂರುವ, ದಾನ ಕೊಡುವ ಸಾಮರ್ಥ್ಯ, ಕೊಟ್ಟ ದಾನವನ್ನ ದಕ್ಕಿಸಿಕೊಳ್ಳುವ ಸಾಮರ್ಥ್ಯ. ನಾಲ್ಪಸ್ಯ ತಪಸ ಫಲಂ. ಅದು ಅರ್ಧಂಬರ್ಧ ಪುಣ್ಯ ಮಾಡಿದ್ರೆ ಬರಂಗೇ ಇಲ್ಲ ಅಂತ ನಮ್ಮ ಹೊರಗೆ ಹೇಳ್ತಿರ್ಬೇಕು. ಏನು ಆಶ್ಚರ್ಯ ಅಲ್ಲ? ಎರಡೆರಡವ ನೆನಪಿಟ್ಟುಕೊಳ್ರಿ. ಎರಡೆರಡವ ಏನು ಅಂದ್ರೆ, ಒಂದು ಊಟ ಮಾಡುವ, ಊಟ ಮಾಡಿಸುವ, ಎರಡೂ ಶಕ್ತಿ ಬರಬೇಕಾದ್ರೆ ಪುಣ್ಯ ಬೇಕೇ ಬೇಕು. ಕೆಲವರು ಸ್ವಲ್ಪ ಊಟ ಮಾಡ್ತಿರ್ತಾರೆ ಪಾಪ. ಅದೇನೋ ಜನ್ಮಾಂತರದಲ್ಲಿ ಅನ್ನದಾನ ಕೊಡದೇ ಇದ್ದಿದ್ರೆ ಪುಣ್ಯವೋ ಏನೋ, ಅಲ್ಲ ಪುಣ್ಯ ಅಲ್ಲ, ಅದೇನು ಏನೋ ಗೊತ್ತಿಲ್ಲ. ಆದ್ದರಿಂದ ಹಂಗೆ ಮಾಡಬಾರ್ದು. ಊಟ ಮಾಡುವಾಗ ಚೆನ್ನಾಗಿ ಸಮೃದ್ಧವಾಗಿ ಊಟ ಮಾಡಬೇಕು. ಒಬ್ರು ಇದಕ್ಕೆ ಜಮಖಂಡಿ ಒಳಗೆ ಒಂದು ಅಲ್ಲಿ ಪಟವರ್ಧನ ಸರ್ಕಾರ ಅಂತಿತ್ತು. ಹಿಂದಕ್ಕೆ ಜಮಖಂಡಿ ಪಟವರ್ಧನ ಸರ್ಕಾರ ಅಂತಿತ್ತು. ಅಲ್ಲಿ ಮತ್ತು ಈ ಗಣೇಶ ಚೌತಿಗೆಲ್ಲ ದೊಡ್ಡ ಕಾರ್ಯಕ್ರಮ. ಅಲ್ಲಿ ಒಬ್ಬರು ಆಚಾರ್ಯರು ಅಲ್ಲಿ ಊಟಕ್ಕೆ ಹೋಗಿದ್ರಂತ. ಊಟ ಮುಗಿಯೋ ತನಕ ಸುಮ್ ಕೂತಿದ್ರು ರಾಜ, ಪಟವರ್ಧನ ರಾಜ. ಏನ್ ಮಾಡಿಲ್ಲ, ಮುಗಿದ್ಮೇಲೆ ಹೇಳಿದಂತ, ಇಲ್ಲ ಊಟ ಆದ್ಮೇಲೆ ಯಾರು ಎಷ್ಟು ಉಂಡಿ ತಿಂತೀರಿ ಅಷ್ಟು ಬೆಳ್ಳಿ ನಾಣ್ಯ ಕೊಡ್ತೀನಿ ಅಂತ ಹೇಳ್ಬಿಟ್ಟಂತ. ಅವತ್ತಿನ ಕಾಲಕ್ಕೆ ಬೆಳ್ಳಿ ನಾಣ್ಯ ಅಂದ್ರೆ ಭಾರಿ ಕಿಮ್ಮತ್ತಿಂದ್ರಿ. ಆಯ್ತು ಅಂದ್ರು. ಪಾಪ ಎಲ್ಲಾರು 1 ಉಂಡಿ 2 ಉಂಡಿ ತಿಂದ್ರು. ಇಷ್ಟು ತನಕ ಊಟಕ್ಕೆ ಹಾಕ್ಬಿಟ್ಟನವ. ಇಷ್ಟು
ತನಕ ಊಟಕ್ಕೆ ಹಾಕ್ಬಿಟ್ಟಾನ್ರಿ. ಹಾಕಿದ್ಮೇಲೆ ಇನ್ನು ಉಂಡಿ ತಿಂತಾರೆ ಎಲ್ಲರ, ಒಂದು ಉಂಡಿ ಎರಡು ಉಂಡಿ ತಿಂದ್ರು, ಮುಗೀತು, ಹೋಗ್ಬಿಟ್ರು. ಒಬ್ರು ಆಚಾರ ಕೂತಿದ್ರೆ ಪಾಪ, ಅವು ನಮ್ಮಂತವ್ ಯಾವ ತಲೆ ತಿರ್ಗಿ ಇರ್ಬೇಕು ಕಾಣಿಸ್ತದೆ. 5 10 15 20 25 30 35 ರಾಜನ್ ಕಣ್ ಬೆಳಗಾಗ್ಲಿಕ್ಕತ್ತು. 40ಕ್ಕೆ ಬಂತು. ಅವ ಅಂದ, ಆಚಾರ ರೊಕ್ಕದ ಆಶಾಕ್ಕೆಲ್ಲರ ಅಂದವ. 50 ಉಂಡಿ ತಿಂದ್ರಿ ಪೂರ್ಣ ಆಚಾರ. ಕಡದ್ದು 50 ಉಂಡಿ ತುಪ್ಪ ಹಾಕೊಂಡು ಹೊಡೆದು 50 ಬೆಳ್ಳಿ ಕಾಯಿನ್ ತಗೊಂಡು ಟೊಂಕದಾಗ ಇಟ್ಕೊಂಡು ಹೋದ್ರು. ಮುಂದೆ ಒಂದು 2 ತಾಸು ಆದ್ಮೇಲೆ ಅವ್ಗೆ ರಾಜಗೆ ಚಿಂತೆ ಹತ್ತು. ಎಲ್ಲರ ಗಣೇಶ ಚೌತಿಗೊಮ್ಮೆ ಕಾರ್ಯಕ್ರಮ ಇರ್ತಿತ್ತದು. ಎಲ್ಲರ ಬ್ರಾಹ್ಮಣ ಉಂಡಿ ಆಶಾಕ್ ತಿಂದ್ಬಿಟ್ಟಾನ, ಮನಿಯರ ಮುಟ್ಟ್ಯಾನೋ ಇಲ್ಲಿ ನೋಡ್ರಿ ಅವ, ನಡುವೆ ಎಲ್ಲರ ಗೊಟ್ಟಕ್ಕಂದ್ರೆ ಏನ್ ಮಾಡ್ಬೇಕು, ಅವನ್ನ ನೋಡ್ಕೊಂಬ ಹೋಗ್ರಿ ಅಂತ ಗೊತ್ತಿದ್ದ ಬ್ರಾಹ್ಮಣ ಇದ್ದವ. ಕುದುರೆ ಕೊಟ್ಟು ಕಳಿಸಿದ್ರು ಸೈನಿಕನ್ನ. ಅದು ಇವು ಹೋಗಿ 2 ತಾಸಿನ ಮೇಲೆ ಹೇಳ ಹೋಗಿ ಬಂದು ನೋಡೋ ತನಕ ಸಂಜೆಗೆ 6 7 7:30 ತನಕ ಟೈಮ್ ಆಗಿತ್ತಂತ. ಅಷ್ಟೊತ್ತಿಗೆ ಆಚಾರ ಮತ್ತೆ ಊಟಕ್ಕೆ ಕೂತಿದ್ರಂತ ಸಂಜೆಗೆ. ಕೈಯಾಗ ಆಪೋಷಣ ಹಾಕೊಂಡು ಕೂತಿದ್ರಂತ. ಅವ್ ಸೈನಿಕ್ ಬಂದಂತ ನೋಡಿದ, ಹೊಳ್ಳಿ ಹೋಗ್ಬಿಟ್ಟ. ಯಾಕೋ ಅಂತ ಕೇಳಿ, ಏನಿಲ್ಲ ಹೇಳ್ರಿ, ನಾ ಹೇಳ್ತೀನಿ ತಗೊಳ್ರಿ ಅಂತ ಹೋಗ್ಬಿಟ್ಟ. ಇದು ಭೋಜನ ಶಕ್ತಿ, ಇದು ತಿನ್ನುವ ತಾಕತ್ತು. ತಿಂದು ಕರಗಿಸ್ಕೊಳ್ಬೇಕ್ರಿ ಅದನ್ನ, ಅಂಥ ತಾಕತ್ತಿರ್ಬೇಕು. ಯಾವ ಕೂತ್ಕೊಳ್ಳೆ ಸಾಕ್ ಅಂತ ಶುರು ಮಾಡಿದ್ರೆ ಏನ್ ಗತಿರಿ ಎಲ್ಲಾರ, ಹಂಗೆಲ್ಲ ಮಾಡಬಾರ್ದು. ಅದಕ್ಕೆ ಊಟ ಮಾಡುವ ಕಾಲದಲ್ಲಿ ಒಳ್ಳೆ ಊಟ. ಭೋಜನ ಶಕ್ತಿಶ್ಚ, ಆ ಊಟ ಮಾಡ್ಲಿಕ್ಕೆ ಶಕ್ತಿ ಕೊಡ್ತಾನಲ್ಲ ಪರಮಾತ್ಮ. ಊಟ ಮಾಡುವರಲ್ಲಿ ಶಕ್ತಿ ಕೊಡುವ ಪರಮಾತ್ಮ ಸಂಕರ್ಷಣ ಪ್ರದ್ಯುಮ್ನ ರೂಪದಿಂದ ಭಗವಂತ ನಮ್ಮಲ್ಲಿದ್ದು ಶಕ್ತಿಯನ್ನು ಕೊಡ್ತಾನೆ. ಭೋಜ್ಯ ಪದಾರ್ಥದಲ್ಲಿ ನಾರಾಯಣ ಅನಿರುದ್ಧ ಎಂಬ ರೂಪದಿಂದ ಇರ್ತಾನೆ. ಶ್ರೀಕೃಷ್ಣಾರ್ಪಣಮಸ್ತು. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತೆ ದುಃಖಾನಿ ಯನ್ನಾಮತಃ ಅಕ್ಷರೋ ಯೋಜರಃ ಸರ್ವದೈವಾಮೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಜಾದಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲ ಖಂಡಮಂಡಲಂ ಪ್ರೀಣಯಾಮೋ ವಾಸುದೇವಂ. ಶ್ರೀಕೃಷ್ಣಾರ್ಪಣಮಸ್ತು.